ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಸ್ನೇಹಿತರೆ, ಎದುರುಗಡೆ ಮನೆ ನೋಡ್ತಾ ಇದ್ದೀರಾ, ಇದನ್ನು 60/40 ಕಟ್ಟಿರುವಂಥದ್ದು G+2 ಇದೆ ವೀಕ್ಷಕರೇ. ಕೆಳಗಡೆ 2 ಮನೆ ಬಾಡಿಗೆಗೆ, ಮೇಲ್ಗಡೆ 1 ಮನೆ ಬಾಡಿಗೆಗೆ, ಜೊತೆಯಲ್ಲಿ ಓನರ್ಗೋಸ್ಕರ ಡೂಪ್ಲೆಕ್ಸ್ ಇದೆ. ಫ್ರಂಟ್ ಎಲಿವೇಶನ್ ನೋಡ್ಬೋದು. ಕಂಪ್ಲೀಟ್ ಆಗಿ ಇಲ್ಲಿ PVC ರ್ಯಾಪ್ಟರ್ಸ್ಗಳನ್ನು ಯೂಸ್ ಮಾಡಲಾಗಿದೆ ವೀಕ್ಷಕರೇ. ಟೆಕ್ಸ್ಚರ್ ಪೇಂಟ್ ಮಾಡಿದ್ದಾರೆ, ಟೈಲ್ಸನ್ನು ಯೂಸ್ ಮಾಡಿದ್ದಾರೆ. ಅಮೇಝಿಂಗ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಈ ಮನೆ ಯಾರು ಕಟ್ಟಿದಾರೋ ನನಗೆ ಗೊತ್ತಿಲ್ಲ, ಆದರೆ ಈ ಮನೆಯ ಇಂಟೀರಿಯರ್ ಮಾಡಿರುವಂಥವ್ರು ವಿವಾ ಡಿಸೈನ್ ಅವರು ಅಮೇಝಿಂಗ್ ಆಗಿ ಮಾಡಿದ್ದಾರೆ. 12 lakh ಇಂಟೀರಿಯರು, ಹಾಸನದಲ್ಲಿರುವಂತಹ ಮನೆ. ಇನ್ನು ಕೆಳಗಡೆ ಬಂದರೆ ಇಲ್ಲಿ ಪಾರ್ಕಿಂಗ್ ಏರಿಯಾ, ಇದು ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ PVC ರೂಪಿಂಗನ್ನು ಮಾಡಿರುವಂಥದ್ದು, CNC ಕಟ್ಟಿಂಗಲ್ಲಿ ಮಾಡಿರುವಂತಹ ಗೇಟ್ ಇದೆ. ತುಂಬಾ ಚೆನ್ನಾಗಿದೆ ವೀಕ್ಷಕರೇ. ಲೆಫ್ಟಿಂದನೂ ಕೂಡ ನೀವು ಕ್ಲಾಡಿಂಗನ್ನು ನೋಡ್ಬೋದು. ಓಕೆ, ಸೊ ಅಲ್ಲಿ ಕಂಪ್ಲೀಟ್ ರೈಲಿಂಗ್ಸ್ ಮಾತ್ರ ಬರ್ತಾ ಇದೆ. MS ಗೇಟ್ ಇದೆ. ಒಂದು ಕಡೆ ವಿಕೆಟ್ ಗೇಟು, ಒಂದು ಕಡೆ ನಿಮಗೆ ಪಾರ್ಕಿಂಗ್ ಗೇಟು. ಇಲ್ಲಿ ನಿಮಗೆ ಪ್ಲ್ಯಾಂಟರ್ ಬಾಕ್ಸನ್ನು ಮಾಡಿಕೊಟ್ಟಿದ್ದಾರೆ. ರೋಡ್ ಲೆವೆಲಿಂದ 1.5 feet ಹೈಟ್ ಇದೆ. ಕಂಪೌಂಡ್ ಎಲ್ಲವೂ ಕೂಡ ಟೆಕ್ಸ್ಚರ್ ಪೇಂಟನ್ನು ಮಾಡಿರುವಂಥದ್ದು ವೀಕ್ಷಕರೇ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಕೇರಳ ಶೈಲಿಯ ಮನೆ ಅಂತ ಹೇಳ್ಬೋದು. ಏನು ಪಾರ್ಕಿಂಗ್ನಲ್ಲಿ ರೂಫಿಂಗ್ ಮಾಡಿದ್ದಾರಲ್ಲ, ಇದು ಫ್ಲ್ಯಾಟಾಗಿ ಬಂದಿಲ್ಲ, ಆಲ್ಮೋಸ್ಟ್ ಸ್ಲ್ಯಾಂಟಾಗಿ ಬಂದಿದೆ. ಆ್ಯಂಡ್ ಸೆಂಟ್ರಲ್ಲಿ ನಿಮಗೆ ಒಂದು ಮೇಲ್ಗಡೆ ಉಬ್ಬನ್ನು ಕೂಡ ತೊಗೊಂಡಿದ್ದಾರೆ ಅಂತ ಹೇಳ್ಬೋದು. ಹೈಟನ್ನು ತೊಗೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಕೆಳಗಡೆ ಪಾರ್ಕಿಂಗ್ ಟೈಲ್ಸ್ ನೋಡ್ತಾ ಇರ್ಬೋದು. ಇದು ಕೂಡ ಆಲ್ಮೋಸ್ಟ್ 45 rupees ಆಗುತ್ತೆ ವೀಕ್ಷಕರೇ. ಸಂಪ್ ಇದೆ, ಬೋರ್ವೆಲ್ ಇದೆ. ನೋಡಿ, ಇದೇ ಸೆಕ್ಷನ್ ಹೇಳ್ತಾ ಇರುವಂಥದ್ದು. ಸ್ವಲ್ಪ ಹೈಟ್ ತೊಗೊಂಡಿದ್ದಾರೆ ವೀಕ್ಷಕರೇ ಇಲ್ಲಿ. ಸೊ ಕಂಪ್ಲೀಟಾಗಿ ಪಾರ್ಕಿಂಗ್ ಏರಿಯಾ ನಿಮಗೆ ಎಂಟೈರ್ ಆಗಿ 30 feetಗೆ ಆಲ್ಮೋಸ್ಟ್ 15 feet ಬರ್ತಾ ಇದೆ ವೀಕ್ಷಕರೇ. ಒಂದು ಕಾರು, ಒಂದಿಷ್ಟು 2 wheelerಗಳನ್ನೆಲ್ಲ ಈಸಿಯಾಗಿ ನಿಲ್ಲಿಸ್ಕೊಬೋದು. ಆ್ಯಂಡ್ ಕೆಳಗಡೆ ನೀವು ನೋಡ್ತಾ ಇರುವಂಥದ್ದು 8/6 ವಿಂಡೋ. ಓಕೆ, ಇಲ್ಲಿ ಕೆಳಗಡೆ ಏನಾಗಿದೆ ಅಂತಂತಂದರೆ ಇಲ್ಲಿ 2 ಬಾಡಿಗೆ ಮನೆ ಇದೆ. ನಾನು ನಿಮ್ಗೆ ಅದು ತೋರ್ಸೋಕೆ ಹೋಗೋದಿಲ್ಲ. ಮೇಲ್ಗಡೆ ಓನರ್ ಮನೆ ತೋರಿಸ್ತೀನಿ. ಫ್ರಂಟ್ ಕ್ಲಾಡಿಂಗ್ ನೋಡ್ತಾ ಇರ್ಬೋದು. 2x4 ಟೈಲ್ಸನ್ನು ಹಾಕಿಬಿಟ್ಟು ಫಿನಿಶಿಂಗ್ ಕೊಟ್ಟಿರುವಂಥದ್ದು. MS ಇಲ್ಲಿ ಸೇಫ್ಟಿ ಡೋರನ್ನು ಕೂಡ ಮಾಡಿರುವಂಥದ್ದು ವೀಕ್ಷಕರೇ. ಬನ್ನಿ ಓನರ್ ಮನೆಗೆ ಕರ್ಕೊಂಡು ಹೋಗ್ತೀನಿ ನಾನು ನಿಮಗೆ. ಡೂಪ್ಲೆಕ್ಸ್ ಮನೆ ಇದೆ. ಸೊ ಇದು ಓನರ್ ಮನೆ. ಎದುರುಗಡೆನೂ ಅಷ್ಟೇ MS ಸೇಫ್ಟಿ ಡೋರನ್ನು ಮಾಡಿದ್ದಾರೆ. CNC ಕಟ್ಟಿಂಗ್ನ ಟಾಪನ್ನು ತೊಗೊಂಡಿರುವಂಥದ್ದು. ಎದುರುಗಡೆ ಪಾತ್ವೆ ಅಂತ ಬಂದರೆ ಆಲ್ಮೋಸ್ಟ್ 4 feet ಬರ್ತಾ ಇದೆ. ಇಲ್ಲೂ ಅಷ್ಟೇ ಕೆಳಗಡೆ ತೋರಿಸಿದ್ನಲ್ಲ 2x4 ಕ್ಲಾಡಿಂಗ್, ಸೇಮ್ ಕ್ಲಾಡಿಂಗನ್ನು ಹಾಕಿರುವಂಥದ್ದು. ಟೈಲ್ಸನ್ನು ಯೂಸ್ ಮಾಡಿದ್ದಾರೆ. ಜೊತೆಯಲ್ಲಿ ಬ್ಲ್ಯಾಕ್ ಪಟ್ಟಿಯನ್ನು ಕೂಡ ಕೊಟ್ಟಿದ್ದಾರೆ ವೀಕ್ಷಕರೇ. ಪಾರ್ಕಿಂಗ್ ಇಲ್ಲಿ ರಸ್ಟಿಕ್ ಲುಕ್ ಇರುವಂತಹ ಪಾರ್ಕಿಂಗ್ ಅಂದರೆ ಪಾತ್ವೇದು ಟೈಲ್ಸನ್ನು ಹಾಕಿರುವಂಥದ್ದು 40 to 45 rupees ಆಗುತ್ತೆ. ಫ್ರಂಟ್ ಕ್ಲಾಡಿಂಗ್ ಟೈಲ್ಸ್ ನಿಮಗೆ ಆಲ್ಮೋಸ್ಟ್ 65 rupees ಇಲ್ಲಿ ಆಗುವಂಥದ್ದು ವೀಕ್ಷಕರೇ. ಕ್ಯಾಂಟಿಲಿವರ್ ತೊಗೊಂಡ್ಬಿಟ್ಟು ಇಲ್ಲಿ ಮೇಲ್ಗಡೆ ನಿಮಗೆ ರೂಫಿಂಗನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಕೊಂಡಿದ್ದಾರೆ. ಇನ್ನು ಫ್ರಂಟ್ ಡೋರ್ ಅಂತ ಬಂದರೆ ಟೀಕ್ ವುಡ್ನ ಡೋರು, ಪ್ಲೇನ್ ಡೋರನ್ನು ತೊಗೊಂಡಿದ್ದಾರೆ. ಜೊತೆಯಲ್ಲಿ ನಿಮಗೆ ಗೋಲ್ಡನ್ ಬೀಡಿಂಗನ್ನು ಕೂಡ ಇಂಟಿಗ್ರೇಷನ್ ಇದರೊಳಗಡೆ ಮಾಡಿರುವಂಥದ್ದು. ಇನ್ನು ಇದರ ಫ್ರೇಮ್ ಅಂತ ಬಂದರೆ 8 ಇಂಚಿನ ಫ್ರೇಮನ್ನು ಇಲ್ಲಿ ತೊಗೊಂಡಿರುವಂಥದ್ದು. ಬರ್ಮಾ ಬಾರ್ಡರ್ ಟೀಕ್ ವುಡ್ ಡೋರ್. ಇದು ತುಂಬಾ ಚೆನ್ನಾಗಿದೆ. ಪಾಲಿಶಿಂಗ್ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಜೊತೆಯಲ್ಲಿ ಆ್ಯಂಟಿಕ್ ಹ್ಯಾಂಡಲನ್ನು ಯೂಸ್ ಮಾಡಿದ್ದಾರೆ ವೀಕ್ಷಕರೇ. ಸೊ ಇನ್ನು ಒಳಗಡೆ ನಾನು ನಿಮ್ಗೆ ಕರ್ಕೊಂಡು ಹೋಗ್ತೀನಿ. ಬನ್ನಿ ಒಳಗಡೆ ನೋಡ್ಕೊಂಡು ಬಂದುಬಿಡೋಣ. ಸೊ ಒಳಗಡೆ ಬಂದರೆ ಪೊಯರ್ ಏರಿಯಾ, ದೊಡ್ಡದಾದಂಥ ಹಾಲ್ ಇದೆ. ಆ್ಯಂಡ್ ಈ ಮನೆಯ ಒಂದು ಲುಕ್ ಅಂತಂದರೆ ದೇವ್ರ ಮನೆ. ಜೊತೆಯಲ್ಲಿ ಅಲ್ಲೊಂದು ವುಡನ್ ಸೀಲಿಂಗ್ ನೋಡಿದ್ರಲ್ವ, ಎಲ್ಲವನ್ನ ನಮ್ಮ ಅಭಿಷೇಕ್ ಸರ್ ವಿವಾ ಡಿಸೈನ್ ಕಡೆಯಿಂದ ತಿಳಿಸ್ಕೊಡ್ತಾರೆ, ಫುಲ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಇಲ್ಲಿ ಸ್ಮಾರ್ಟ್ ಮಾರ್ಬಲ್ಗಳನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ಗ್ರೌಟಿಂಗನ್ನು ಯೂಸ್ ಮಾಡಿದ್ದಾರೆ, ಸ್ಪೇಸರನ್ನು ಹಾಕಿದ್ದಾರೆ ವೀಕ್ಷಕರೇ. ಸೊ ಅದಕ್ಕೆ ನಿಮಗೆ ಸೀಮ್ಲೆಸ್ ಸಿಗ್ತಾ ಇಲ್ಲ, ಸಿಂಗಲ್ ಲುಕ್ ಸಿಗ್ತಾ ಇದೆ. 6x4 ತೊಗೊಂಡಿದ್ದಾರೆ. ಆಲ್ಮೋಸ್ಟ್ 150 rupeesನ ಇದು ಸ್ಮಾರ್ಟ್ ಮಾರ್ಬಲ್ಗಳು. ಡಬಲ್ ಹೈಟ್ ತೊಗೊಂಡಿದ್ದಾರೆ ವೀಕ್ಷಕರೇ. 2 ವಿಂಡೋ ಬರುತ್ತೆ. ಮೇಲ್ಗಡೆ ಫಾಲ್ ಸೀಲಿಂಗ್ ಕೂಡ ನೀವು ನೋಡಿರ್ಬೋದು. ಇವೆಲ್ಲವನ್ನು ನಮ್ಮ ಅಭಿಷೇಕ್ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ. ಮೇನ್ ಈ ಮನೆ ಹೈಲೈಟ್ ಅಂತಂದರೆ ನಾನು ಆವಾಗಲೇ ಹೇಳಿದೆ ಅಲ್ವಾ, ಈ ಮನೆಯ ಇದು ಪೂಜಾ ರೂಮು. ಆ್ಯಂಡ್ ಜೊತೆಯಲ್ಲಿ ಒಂದು ವುಡನ್ ಸೀಲಿಂಗನ್ನು ಮಾಡಿರುವಂಥದ್ದು. ಅದನ್ನು ಆ್ಯಕ್ಚುಲಿ ಸರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಲುಕ್ ಅಂತೂ ಅಮೇಝಿಂಗ್ ಆಗಿ ಬಂದಿದೆ. ಇಲ್ಲಿ ಡಬಲ್ ಲೈಟ್ ಸಿಗುತ್ತೆ. ಆ್ಯಂಡ್ ಈ ಕಡೆ ಬಂದರೆ ನಿಮಗೆ ಒಂದು ಬಾಲ್ಕನಿ ಕೂಡ ಇದೆ ವೀಕ್ಷಕರೇ. ಎದುರುಗಡೆ ನೋಡ್ತಾ ಇದ್ದೀರಲ್ವ, ಇಲ್ಲಿ ಕಂಪ್ಲೀಟಾಗಿ ಎಂಟೈರ್ ಆಗಿ ಒಂದು ಬಾಲ್ಕನಿ ಬರುತ್ತೆ. ಆ್ಯಂಡ್ ಈ ಮನೆಯಲ್ಲಿ
ವಿಂಡೋಸ್ಗಳನ್ನು ತುಂಬ ದೊಡ್ಡದಾಗಿ ಯೂಸ್ ಮಾಡಿರೋದ್ರಿಂದ ವೆಂಟಿಲೇಷನ್ಗೆ ಟೆನ್ಷನೇ ಇಲ್ಲ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಗಾಳಿ ಬೆಳಕು ಸೂಪರಾಗಿ ಬರ್ತಾ ಇದೆ. ಇಲ್ಲಲ್ಲಿ ನಿಮ್ಮ ಇನ್ಪುಟ್ ಏನಾದರೂ ಇತ್ತಾ ಸರ್? ಸಿವಿಲಲ್ಲಿ ಮೇಲೆ ನಾವು ಬಂದು ಎಲೆಕ್ಟ್ರಿಕಲ್ ಇನ್ಪುಟ್ಸ್ ಕೊಟ್ಟಿದ್ವಿ. ಯಾಕಂದರೆ ಇವಾಗ ಏನು ನೀವು ಸೈಟ್ ನೋಡ್ತಾ ಇದ್ದೀರಾ, ನಾವು ಇದು ಸ್ಟಾರ್ಟ್ ಮಾಡಿದಾಗ ಇಟ್ ವಾಸ್ ಜಸ್ಟ್ ಇನ್ನು ವಾಲ್ ಕನ್ಸ್ಟ್ರಕ್ಷನ್ ಫೇಸ್ ಎಲ್ಲ ಇತ್ತು. ಸೊ ಬ್ಲಾಕ್ ವರ್ಕ್ ಇದ್ದಾಗಲೇ ಬಂದು ನಾವಿಲ್ಲಿ ಎಲೆಕ್ಟ್ರಿಕಲ್ ಇನ್ಪುಟ್ಸ್ನ ಕೊಟ್ಟಿದ್ದೀವಿ ಸರ್ ನಾವು ಇಲ್ಲಿ. ಓಕೆ, ಸೊ ಅರ್ಲಿ ಬಂದಿದ್ದಾರೆ. ಎಸ್ ಹೌದು ಸರ್. ಅಲ್ಲಿ ಡ್ಯೂರಿಂಗ್ ದಿ ವಾಲ್ ಕನ್ಸ್ಟ್ರಕ್ಷನ್ ಬಂದಿದ್ದ ಕಾರಣ ಪ್ರತಿಯೊಂದು ಎಲೆಕ್ಟ್ರಿಕಲ್ ಪಾಯಿಂಟ್ ನಾವು ಕೊಟ್ಟಿದ್ದೀವಿ ಸರ್. ಏನು ಬೆನಿಫಿಟ್ ಅರ್ಲಿ ಬರೋದ್ರಿಂದ? ಸರ್ ಅರ್ಲಿ ಬರೋದ್ರಿಂದ ಒಂದು ಬಂದು ನಿಮಗೆ ಪಾಯಿಂಟ್ ಶಿಫ್ಟಿಂಗ್ ಸಿಗುತ್ತೆ. ಬಿಕಾಸ್ ನಾವು ಪ್ಲಾಸ್ಟಿಂಗ್ ಮಾಡಾದ್ಮೇಲೆ ಮತ್ತೆ ಚೇಂಜ್ ಮಾಡುವಂಥ ಅವಶ್ಯಕತೆ ಇರಲ್ಲ. ಸೊ ಪ್ಲಾಸ್ಟಿಂಗ್ ಮಾಡೋ ಮುಂಚಿತವಾಗಲೇ ಎಲೆಕ್ಟ್ರಿಕಲ್ ಶಿಫ್ಟಿಂಗ್ಸ್ ಮಾಡ್ಕೊಬೋದು. ಇನ್ನೊಂದು ಬೇಕಾದ್ರೆ ನಮ್ಮದು ಪೇಂಟ್ ಕಲರ್ಸ್ ಸೆಲೆಕ್ಟ್ ಮಾಡೋಕೆ ಈಸಿ ಆಗುತ್ತೆ. ಸೊ ದಟ್ ಲ್ಯಾಮಿನೇಟ್ಸ್ ಎಲ್ಲ ಫ್ರೀಸ್ ಮಾಡಿರ್ತೀವಿ, ಆ ಲ್ಯಾಮಿನೇಟ್ಸ್ಗೆ ಕರೆಸ್ಪಾಂಡಿಂಗ್ ಇದಕ್ಕೆ ಹೋಗ್ಬೋದು. ಆಲ್ಸೋ ಇಫ್ ಇನ್ ಕೇಸ್ ಏನಾದ್ರು ಟೈಲಿಂಗ್ ಇನ್ಪುಟ್ಸ್ ಬೇಕಾಗುತ್ತೆ ಅಂದ್ರೂ ವಿ ಪ್ರೊವೈಡ್ ದಟ್. ಸೊ ಇದು ಮೂರೂ ಬೆನಿಫಿಟ್ ಆಗುತ್ತೆ ಸರ್. ಮಾಡ್ಕೊಡ್ತೀರಾ? ಎಸ್ ಸರ್. ಫೈರ್ ಏರಿಯಾ ನೋಡ್ಕೊಂಡು. ಎಸ್ ಪ್ಲೀಸ್ ಸರ್. ಎಸ್ ಸರ್ ಫೈರ್ ನೋಡ್ಬೋದು ಸರ್. ಕಂಪ್ಲೀಟ್ಲಿ ಡಿಫ್ರೆಂಟ್ ಫೈರ್ ಸರ್. ಇದೇ ಫಸ್ಟ್ ಟೈಮ್ ನಾವು ಒಂದು ವಾಲ್ ಹ್ಯಾಂಗಿಂಗ್ ಫೈರ್ ಕೊಟ್ಟಿದ್ವಿ. ಎಸ್, ಮುಂಚೆ ನೋಡ್ಬೇಕಾದ್ರೆ ನಾವು ಫ್ಲೋರಿಂದಾನೇ ಕೊಡ್ತಿದ್ವಿ, ಬಟ್ ಇದೊಂದು ವಾಲ್ ಹ್ಯಾಂಗಿಂಗ್ ಫ್ಲೋರ್ ಕೊಟ್ಟಿದ್ದೀವಿ. ಆಸ್ ವೆಲ್ ಎಸ್ ಇದರ ಲ್ಯಾಮಿನೇಟ್ಸ್ ನೋಡ್ಬೋದು ಸರ್. ಫ್ಲೂಟೆಡ್ ಲ್ಯಾಮಿನೇಟ್ಸ್ ಇದು. ಫ್ಲೂಟೆಡ್ ಲ್ಯಾಮಿನೇಟ್ಸ್ ಅಲ್ಲೇ ಬಂದಿದ್ದು ಹೈ ಗ್ಲಾಸಿ ಒನ್. ಕಲರ್ ಏನಿದೆ? ಯಾವ ಕಲರ್ ಇದು? ಇದು ಆಲ್ಮೋಸ್ಟ್ ಕ್ರೀಮ್ ಕಲರ್ ಸರ್. ಇದು ಸ್ವಲ್ಪ ಕ್ಯಾಪೆಚಿನೋ ಮಿಕ್ಸ್ ಮಾಡಿದ್ದೀವಿ. ಸೊ ಕಾಂಬಿನೇಷನ್ ಇದೆ ಲೈಟ್ ಪ್ಲಸ್ ಡಾರ್ಕ್. ಇಲ್ಲಿ ಮೇಡ ಮೇಲೆ ನಾವು ಮ್ಯಾಟ್ ಫಿನಿಶ್ ಲ್ಯಾಮಿನೇಟ್ ತೊಗೊಂಡಿದ್ದೀವಿ ವಿತ್ ವಿಡಾನ್ ಗ್ರೌಂಡ್ಸ್ ಬರಂಗೆ. ಅಂಡ್ ದೆನ್ ಇಲ್ಲಿ ಫ್ಲೂಟೆಡ್ ಲ್ಯಾಮಿನೇಟ್ಸ್ ಹೋಗಿದ್ದೀವಿ. ಸೊ ಇದೊಂದು ಮಿಸ್ ಮ್ಯಾಚ್ ಕಾಂಬಿನೇಷನ್ ತಗೊಂಡು ಹಾಗೆ ಇಲ್ಲಿ ನೋಡ್ಬೋದು ಸರ್. ಈ ಲ್ಯಾಮಿನೇಟ್ ಅಷ್ಟೇ ಇಟ್ಸ್ ವೆರಿ ಡಿಫ್ರೆಂಟ್ ಲ್ಯಾಮಿನೇಟ್. ಇದು ಫುಲ್ ಟೆಕ್ಸ್ಚರ್ ಲ್ಯಾಮಿನೇಟ್ ಥರ. ಸೊ ಅದನ್ನು ಪ್ಲೇಸ್ ಮಾಡಿದ್ದೀವಿ. ಯಾಕಂದರೆ ಮೇನ್ ಒಂದು ಎಂಟ್ರಿ ಏರಿಯಾ ತುಂಬ ಚೆನ್ನಾಗಿ ಹೇಳಿ ಅಂತೇಳಿ ಈ ಥರ ಒಂದು ಲ್ಯಾಮಿನೇಟ್ಸ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಲೆದರ್ ಫಿನಿಶ್ ಅಲ್ಲ? ಲೆದರ್ ಫಿನಿಶ್ ಹಾಗೆ ನೀವು ನೋಡ್ಬೋದು ಸರ್. ಈ ಗೋಲ್ಡ್ ಏನು ಪ್ರೊಡಕ್ಷನ್ಸ್ ಕೊಟ್ಟಿದ್ದಾರೆ ಅದನ್ನು ಫೀಲ್ ಆಗುತ್ತೆ. ಇದು ಫೀಲ್ ಆಗುತ್ತೆ. ಸೊ ಇದು ನಿಮ್ಮ ಲ್ಯಾಮಿನೇಟ್ ಥರ ಅನ್ಸುತ್ತೆ, ಸಮ್ ಡಿಫ್ರೆಂಟ್ ಮೆಟೀರಿಯಲ್ ಥರ ಅನ್ಸುತ್ತೆ ಸರ್. ಸೊ ಅದರ ಕಾಂಬಿನೇಷನ್ ಮಾಡಿದ್ದೀವಿ. ಹಾಗೆ ಕರೆಸ್ಪಾಂಡಿಂಗ್ ಸೀಲಿಂಗ್ ಸರ್. ಸೀಲಿಂಗ್ ನೋಡಿದ್ರೆ ನಾವೆಲ್ಲ ಪಿ ಸಿ ಸೀಲಿಂಗ್ ಹೋಗಿದ್ದೀವಿ ಸರ್. ಟೋಟಲಿ ಪಿ ಸಿ ಸೀಲಿಂಗು. ಅದು ಜಸ್ಟ್ 2 ಬುಲೆಟ್ ಲೈಟ್ಸು ಇಲ್ಲಿಗೆ ಮಾತ್ರ ಮೇನ್ ಎಂಟ್ರೆನ್ಸ್ಗೋಸ್ಕರ ಒಂದು ನಾವು ಡಿಸೈನ್ ಎಲ್ಲ ಇಟ್ಕೊಟ್ಟಿದ್ದೀವಿ ಸರ್. ಇಲ್ಲಿ ಸೊ ಪಿ ವಿ ಸಿ ರಾಫ್ಟರ್ಸ್ ಹಾಕ್ಬಿಟ್ಟು ಪಿ ವಿ ಸಿ ರಾಫ್ಟರ್ಸ್ ಹಾಕಿದ್ದೀವಿ ಸರ್. ಯಾಕಂದರೆ ಎಂಟ್ರಿನ ಒಳ್ಳೆ ಕಾಣಲಿ ಅಂದ್ಬಿಟ್ಟು ನಾವು ಕಾಂಬಿನೇಷನ್ ಆ ಥರ ರನ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿಗೆ ಇದು ಡಿಸೈನ್ ಎಲ್ಲ ಎಕ್ಸಾಕ್ಟ್ಲಿ ಸರ್. ಎಸ್, ಯುನಿಕ್ನೆಸ್ ಇದು. ಪಿಜನ್ ಅಲ್ವಾ ಸರ್? ಪಿಜನ್ ಇದು ಒಂದು ಪೀಕಾಕ್ ಥರ ಅದನ್ನ ಡಿಸೈನ್ ಮಾಡ್ಕೊಂತಾರೆ. ಪೀಕಾಕ್ ಥರ ತುಂಬ ಚೆನ್ನಾಗಿ ಬಂದಿದೆ ಸರ್. ಇದು ಸೂಪರ್ ಸರ್. ಇಲ್ಲಿಂದ ನಾವೇನು ಮಾಡೋಣ ಅಂತಂದರೆ ಫಸ್ಟು ಟಿ ವಿ ಯೂನಿಟ್ಗೆ ಹೋಗ್ಬೇಡ. ಎಸ್ ಪ್ಲೀಸ್. ಓಕೆ, ಟೆಲ್ ಮಿ ಅಬೌಟ್ ಟಿವಿ. ಸೊ ಟಿವಿ ನೋಡ್ಬೋದು ಸರ್ ನೀವು. ಟಿವಿ ಯೂನಿಟ್ ಮೇನ್ ಆಗಿ ನಾವು ಯಾವ್ದಾರ ಕಾನ್ಸೆಪ್ಟ್ ಪ್ಲಾನ್ ಮಾಡಿದ್ರೆ ಅಲ್ಲಿ ನಾವೇನು ವುಡನ್ ಕಾಂಬಿನೇಷನ್ಸ್ಗೆ ಹೋಗಿದ್ವಿ, ಇಲ್ಲಿ ಒಂದು ಸ್ಟೋನ್ ಕಾಂಬಿನೇಷನ್ಸ್ ಹೋಗಿದ್ವಿ. ಸೊ ನೋಡಿ ಸ್ಟೋನ್ ಲ್ಯಾಮಿನೇಟ್ಸ್ ಥರ ತೊಗೊಂಡಿದ್ದು ಸರ್. ಇಲ್ಲಿಗೆ ಬ್ಯಾಕ್ ಪ್ಯಾನಲ್ ಆಗಿರ್ಬೋದು ಅಥವಾ ನೀವು ಟಾಪ್ ಪ್ಯಾನಲ್ ನೋಡಿರ್ಬೋದು. ಇಲ್ಲಿ ಬಂದು ನಾವು ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ಸ್ಗೆ ಹೋಗಿದ್ದೀವಿ. ಇದು ಸ್ಟೋನ್ ಫಿನಿಶ್ ಲ್ಯಾಮಿನೇಟ್ಸ್. ಅಗೇನ್ ಕಮಿಂಗ್ ಇನ್ ಟು ದ ಫೇಶಿಯಾಸ್ ಬಂದಾಗ ಸೇಮ್ ನಾವು ಫೈರ್ ಏನು ಯೂಸ್ ಮಾಡಿದ್ದೀವಿ ಅದೇ ಥರ ಫ್ಲೂಟೆಡ್ ಲ್ಯಾಮಿನೇಟ್ಗೆ ಹೋಗಿದ್ದೀವಿ. ಸೊ ಕಾಂಬಿನೇಷನ್ ಆಫ್ ಫ್ಲೂಟೆಡ್ ಲ್ಯಾಮಿನೇಟ್ಸ್ ವಿತ್ ಸ್ಟೋನ್ ಲ್ಯಾಮಿನೇಟ್ ಹೋದಾಗ ನಿಮ್ಗೆ ತುಂಬ ಚೆನ್ನಾಗಿ ಕಾಣುತ್ತೆ. ಹ್ಯಾಂಡಲ್ ಇಲ್ವಲ್ಲ ಇಲ್ಲಿ? ಹ್ಯಾಂಡಲ್ ಸರ್ ನಾರ್ಮಲ್ ಒಂದು 45 ಡಿಗ್ರಿ ಗ್ರೂ. ಸೊ ತುಂಬ ಪರ್ಸೆಂಟ್ ನೋಡಿರ್ತೀರಾ ನೀವು. ನಾವು ಇದರ 45 ಡಿಗ್ರಿ ಗ್ರೂ ಕೊಟ್ಟಿರ್ತೀವಲ್ಲ ಸರ್, ಸೇಮ್ 45 ಡಿಗ್ರಿ ಗ್ರೂ ನಾವಿಲ್ಲಿ ಪ್ಲೇ ಮಾಡ್ಕೊಂಡಿದ್ದೀವಿ. ಬೆಸ್ಟ್ ಸರ್. ಸೊ ಹ್ಯಾಂಡಲ್ಲೆಸ್ ಕಾನ್ಸೆಪ್ಟಲ್ಲಿ ಚೆನ್ನಾಗಿ ಬರುತ್ತೆ ಇದು. ಗಿವನ್ ದಟ್ ಮತ್ತೆ ಇನ್ನೊಂದು ಸ್ವಲ್ಪ ಪಿಂಚ್ ಆಫ್ ಸ್ವಲ್ಪ ವುಡನ್ ಕಾಂಬಿನೇಷನ್ಸ್ ಹೋಗಬೇಕಾಯ್ತು ಅಂತೇಳಿ ಹಾಗೆ ನಾವಿಲ್ಲಿ ರಾಫ್ಟರ್ಸ್ ಹೋಗಿದ್ದೀವಿ ಸರ್. ಸೊ ಇದು ನೋಡ್ಬೋದು ಸರ್ ನೀವು. ಥಿಕ್ನೆಸ್ ತುಂಬ ಕಮ್ಮಿ ತೊಗೊಂಡಿದ್ದೀವಿ. ತುಂಬ ಪ್ರೊಡಕ್ಷನ್ ನಮ್ಮದು ಲಾರ್ಜ್ ಇತ್ತು, ಬಟ್ ಇದ್ರಲ್ಲಿ ವೆರಿ ಮಿನಿಮಲ್ ಆಗಿ ತೊಗೊಂಡಿದ್ದೀವಿ. ಸೊ ದಟ್ ಯಾಕಂದ್ರೆ ಸ್ಪೇಸ್ ಮಿನಿಮಮ್ ಇರೋ ಕಾರಣ ನೋಡ್ರೆ ಒಂಚೂರು ಹೈಲೈಟ್ ಕಾಣಲಿ ಅಂತ ಅಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಇದು ಇನ್ನೊಂದು ಸ್ವಲ್ಪ ಅದ್ರ ಮೇಲೆ ಲೈಟ್ ಬೀಳಲಿ ಅಂತ ಇಲ್ಲಿ ನಾವು ಒಂದು ಕೋಲೈಟ್ನ ಹಾಕೊಂಡಿದ್ದೀವಿ ಸರ್. ಕೋಲೈಟು ಅಲ್ಲಿಂದ ಮೇಲೆ ಪ್ರೊಡಕ್ಷನ್ ಕೊಡುತ್ತೆ ಸರ್ ಇಲ್ಲಿಗೆ. ಓಕೆ, ಇದು ಸ್ಟೋನ್ ಫಿನಿಶ್ ಲ್ಯಾಮಿನೇಟ್, ಟೋಟಲ್ ಸ್ಟೋನ್ ಫಿನಿಶ್ ಲ್ಯಾಮಿನೇಟು. ಆ್ಯಂಡ್ ದೆನ್ ಒಂದು ಟಾಯ್ಲೆಟ್ ಕೊಟ್ಟಿವಿ ಸರ್. ಸೊ ಇಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ನಮ್ಮಲ್ಲಿ ಡಿಸ್ಪ್ಲೇ ಐಟಮ್ಸ್ ಇತ್ತು, ಡಿಸ್ಪ್ಲೇ ಐಟಮ್ಸ್ ಮಾಡ್ಕೊಳ್ಳೋಕ್ಕೆ ಈ ಥರ ಸ್ಟೋರೇಜ್ ಯೂನಿಟ್ ಕೊಟ್ಟಿದ್ದೀವಿ. ಹಾಗೆ ಇದು ಬಂದು ಟೋಟಲ್ ನಿಮಗೆ ಹೈ ಗ್ಲಾಸಿ ಲ್ಯಾಮಿನೇಟ್ ಬರುತ್ತೆ ಸರ್. ಇದು ಹೈ ಗ್ಲಾಸಿ ಲ್ಯಾಮಿನೇಟು. ಇಲ್ಲಿ ನೋಡ್ರಿ ಪ್ರೊಫೈಲ್ ಶಟರ್ ಬ್ಲ್ಯಾಕ್ ಕಲರ್ ಹೋಗಿದ್ದೀವಿ ಸರ್. ಬ್ಲ್ಯಾಕ್ ಕಲರ್ ಸ್ಮೋಕ್ ಗ್ಲಾಸ್ ಅಂತ ಕೂಡ ಹೇಳ್ಬೋದು. ಸೊ ಬ್ಲ್ಯಾಕ್ ಕಲರ್ ಪ್ರೊಫೈಲ್ ಶಟರಲ್ಲಿ ನಾವು ಹೋಗಿದ್ದೀವಿ ಸರ್. ಅಲ್ಲಿ ಟಿ ಹ್ಯಾಂಡಲ್ ಅಲ್ಲ? ಟಿ ಹ್ಯಾಂಡಲ್, ಹೌದು ಸರ್. ಸೊ ಈ ಥರ ಒಂದು ಕಾಂಬಿನೇಷನ್ ತೊಗೊಂಡ್ವಿ. ಮೇನ್ ಏನಕ್ಕೆ ಅಂದರೆ ನಿಮ್ಮದು ಡಬಲ್ ಸೀಲಿಂಗ್ ಬರ್ತದೆ ಸರ್ ನಮ್ಮದು. ಸೊ ಡಬಲ್ ಸೀಲಿಂಗ್ ಇರೋ ಕಾರಣ ಫುಲ್ ಓಪನ್ ಸ್ಪೇಸ್ ಚೆನ್ನಾಗಿ ಕಾಣುತ್ತೆ. ನಿಮಗೆ ಒಳ್ಳೆ ಶ್ಯಾಂಡ್ಲಿಯರ್ಸು. ಆ್ಯಂಡ್ ದೆನ್ ಪಿ ಒ ಪಿನ್ ಹೋಗಿಲ್ಲ ಅಲ್ಲಿ, ಜಸ್ಟ್ ಆ ಕಾಂಕ್ರೀಟ್ ಅದರಲ್ಲಿ ನಾವು ಬಾರ್ಡರ್ಸ್ ಥರ ಕೊಟ್ಟು ಪ್ಲಾನ್ ಅಪ್ ಮಾಡ್ಕೊಂಡಿದ್ವಿ. ಕಾಂಕ್ರೀಟನ್ನು ಬಾರ್ಡರ್ ಥರ ಮಾಡೋದು. ಸೊ ಒಂದು ಲೈಟ್ ಲುಕ್ ನಿಮ್ಗೆ ಸಿಗುತ್ತೆ ಸರ್ ಅದು. ಅದ್ರ ಮೇಲ್ಗಡೆ CNC ಕಟಿಂಗ್ ಥರ ಇದೆ. ಹೌದು ಸರ್, CNC ಕಟಿಂಗ್ ಅದು ಒಂದು MS. ಹಾಗೆ ನಾವು ಟಾಪ್ ಆಫ್ ದಟ್ ಟಫನ್ ಗ್ಲಾಸ್ನ ಪ್ಲೇಸ್ ಮಾಡಿದ್ದಾರೆ ಸರ್. ಈ ಶ್ಯಾಂಡಲಿಯರ್ ನೀವು ಸಜೆಸ್ಟ್ ಮಾಡಿ? ಎಸ್ ಸರ್. LED ಶ್ಯಾಂಡಿಲಿಯರ್ ಸರ್ ಇದು. ಓಕೆ ಸರಿ, ಒಳ್ಳೆ ಹ್ಯೂಜ್ ಆಗಿ ಚೆನ್ನಾಗಿ ಬರುತ್ತೆ. ಓಕೆ, ಈಗಿನ ಕಾಲಕ್ಕೆ ಯಾವ ರೀತಿ ಶ್ಯಾಂಡಿಲಿಯರ್ ಸಜೆಸ್ಟ್ ಮಾಡ್ತೀರಾ ನೀವು? ಸರ್ ಮೇನ್ ಆಗಿ ಡಿಪೆಂಡ್ಸ್ ಅಪಾನ್ ದಿ ನಮ್ಮ ಡಬಲ್ ಹೈಟ್ ಸೀಲಿಂಗ್ ಮೇಲೆ ಹೋಗ್ಬೋದು. ಸೊ ಈ ಥರ ಸೀಲಿಂಗ್ಸ್ ಎಲ್ಲ ಬಂದಾಗ ನೀವು ಲಾರ್ಜ್ ಹೋಗ್ಬೋದು ವಿತ್ LED. ಬಟ್ ಜನರಲ್ ಲೆವೆಲ್ LED ತೊಗೊಂಡ್ರೆ ಬೆಸ್ಟ್ ಸರ್. ಅವಾಗ ಕ್ರಿಸ್ಟಲ್ದು ಬರೋದು, ಬಟ್ ಇವಾಗ ಒಂದು ಸ್ವಲ್ಪ ಟ್ರೆಂಡಲ್ಲಿ ಕ್ರಿಸ್ಟಲ್ಸ್ ಕಮ್ಮಿ ಆಗಿ LED ಕಾನ್ಸೆಪ್ಟ್ ಜಾಸ್ತಿ ಬಂದಿದೆ. ಸೊ ಹಾಗೆ ಇವಾಗ ಫ್ಲಾಟ್ ರಾನ್ಸ್ ಥರ ಬಂದಿದೆ, ಕಾಪರ್ ಫಿನಿಶ್ ಥರ ಬಂದಿದೆ. ಬಟ್ ಆ ಥರ ಕಾಂಬಿನೇಷನ್ ರನ್ ಅದನ್ನ ತುಂಬ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ಎಸ್ ಸರ್. ಬನ್ನಿ ಸರ್, ದ USP ಆಫ್ ದಿಸ್ ಹೌಸ್. ಎಸ್ ಎಕ್ಸಾಕ್ಟ್ಲಿ ಸರ್. ಸೊ ನೀವು ಇಲ್ಲಿ ನೋಡ್ಬೋದು ಸರ್, ಟೋಟಲ್ ಇದು ಬಂದು ನಾವು ವಿನಿಯರಲ್ಲಿ ಮಾಡ್ಕೊಂಡಿರೋದು ಸರ್. ಇದು ವಿನಿಯರ್ ಸರ್. ಟೋಟಲ್ ವಿನಿಯರಲ್ಲಿ ಸೀಲಿಂಗ್ ಮಾಡ್ಕೊಂಡಿದ್ದೀವಿ. ಹಾಗೆ ಹೆಂಗೆ ಪೆರಿಫರಲ್ಲು. ಆ್ಯಂಡ್ ದೆನ್ ಇಲ್ಲಿಗೆ ಬಂದು ನಾವು ಈ ಥರ ಐಲ್ಯಾಂಡ್ಗೆ ಹೋಗಿದ್ದೀವಿ. ಮೇನ್ ಥಿಂಗ್ ಐಲ್ಯಾಂಡ್ ಏನಕ್ಕೆ ಪ್ಲಾನ್ ಮಾಡ್ಕೊಂಡಿದ್ರೆ ನಮ್ಮದು ಸ್ವಿಂಗ್ ಬರ್ತದೆ ಸರ್ ಇಲ್ಲಿ. ಸೊ ನೀವು ನೋಡ್ಬಾರ್ದು ಸ್ವಿಂಗ್ದು ಹುಕ್ ಹಾಕಿದ್ವಿ, ಬಟ್ ಸ್ವಿಂಗ್ ಪ್ಲೇಸ್ ಮಾಡಿಲ್ಲ, ಬಟ್ ಸ್ವಿಂಗ್ ಪ್ಲೇಸ್ ಆಗುತ್ತೆ.
ಸೊ ಒಂದು ಸ್ವಿಂಗ್ ಎಲ್ಲ ಪ್ಲೇಸ್ ಆದಾಗ ಈ ಟೋಟಲ್ ಏರಿಯಾ ನಿಮ್ಗೆ ಏನು ಬರುತ್ತೆ ಇಟ್ ವಿಲ್ ಬಿ ಲುಕಿಂಗ್ ವೆರಿ ಮಚ್ ಗುಡ್ ಸರ್. ಇದು ತುಂಬ ಚೆನ್ನಾಗಿ ಬರುತ್ತೆ ಸರ್. ಸ್ವಿಂಗು ನೀವೇ ಪ್ರೊವೈಡ್ ಮಾಡ್ತೀರಲ್ವಾ? ಮಾಡ್ತೀವಿ ಸರ್. ಎಸ್, ಅದನ್ನು ಪ್ರೊವೈಡ್ ಮಾಡ್ತೀವಿ ಸರ್. ಓಕೆ ಸರ್, ಒಂದು ಕ್ವಶನ್. ಎಸ್ ಸರ್. ಅದಕ್ಕೆ ತುಂಬ ಹೆವಿ ಇರುತ್ತಲ್ವಾ? ಹೌದು ಸರ್. ನಮ್ಮ ಕೆಳಗಡೆ ನಮ್ಮ ತಲೆ ಮೇಲೆ ಏನು ಬೀಳಲ್ಲ ಸರ್? ಚಾನ್ಸ್ ಸರ್, ಬಿಕಾಸ್ ಏನಕ್ಕೆ ಅಂದರೆ ಇದೆಲ್ಲ ಫುಲ್ ಪ್ಲೈಬೋರ್ಡ್ ಬರುತ್ತೆ. ಇವಾಗ ನಾವು POP ಸೀಲಿಂಗ್ ಮಾಡ್ತೀವಿ ಅಂದರೆ ಲೈಟ್ಲಿ ಇರೋ ಕಾರಣ ಅದಕ್ಕೆ ನಾವು ಅಲ್ಯೂಮಿನಿಯಂ ಚಾನಲ್ ಹಾಕೊಂಡಿರ್ತೀವಿ. ಬಟ್ ಈ ಥರ ಬಂದಾಗ ನಾವು ಪ್ಲೈನೇ ಚಾನಲ್ ಥರ ಹಾಕಿ ಮಾಡಿ ಅದನ್ನು ಸೀಲಿಂಗ್ ಡೈರೆಕ್ಟ್ ಡ್ರಿಲ್ ಮಾಡ್ತೀವಿ. ಸೊ ಅದಕ್ಕೆ ಅಂತಲೇ ಕಾಂಕ್ರೀಟ್ ನೇಲ್ಸ್ ಅಂತ ಬರುತ್ತೆ, ಅದನ್ನು ಹಾಕಿ ಫಿಟ್ ಮಾಡಿಕೊಂಡು ಅದರಿಂದ ಫುಲ್ ಸಪೋರ್ಟ್ ನಾವು ಈ ಥರ ಮಾಡ್ತೀವಿ ಸರ್ ಅಲ್ಲಿ. ಓಕೆ ಓಕೆ ಓಕೆ. ಸೊ ಸೇಫ್ಟಿ ಇದೆ, ಟೋಟಲ್ ಸೇಫ್ಟಿ ಸರ್, ಟೋಟಲ್ ಸೇಫ್ಟಿ. ಓಕೆ. ಆಮೇಲೆ ಇದರಲ್ಲಿ ನಮಗೆ ವೆರೈಟೀಸ್ ಡಿಸೈನ್ಸ್ ಎಷ್ಟಿದೆ ಸರ್? ಬರುತ್ತೆ ವಿನಿಯರ್ಸ್ ಅಂತ ತೊಗೊಂಡೋಗಿ ಹೋದಾಗ ದೇರ್ ಆರ್ 2 ಟೈಪ್ ಆಫ್ ವಿನಿಯರ್ಸ್. ಒಂದು ನ್ಯಾಚುರಲ್ ವಿನಿಯರ್ ಅಂತ ಬರುತ್ತೆ, ಇನ್ನೊಂದು ಆರ್ಟಿಫಿಷಿಯಲ್ ಪೇಪರ್ ಥರನೂ ಬರುತ್ತೆ. ಸೊ ನ್ಯಾಚುರಲ್ ವಿನಿಯರ್ಸ್ ಅಂತ ನಿಮ್ಗೆ ಲಾಟ್ ಆಫ್ ಆಪ್ಷನ್ಸ್ ಇದೆ ಸರ್, ಅದಕ್ಕೆ ಹೋಗ್ಬೋದು. ಸೊ ಅದರ ಮೇಲೆ ನಾವು ಮಾಡುವಂಥ ಪಾಲಿಶ್ ಅಥವಾ ಡಿಪೆಂಡ್ ಆಗುತ್ತೆ ಅಂತ ತೊಗೊಂಡು ಹೋಗ್ಬೋದು ಸರ್, ತೊಗೊಂಡು ಹೋಗ್ಬೋದು. ಎಸ್. ಆಮೇಲೆ ಈ ದೇವ್ರ ಮನೆ ಎಂಟೈರ್ ಆಗಿ ನೀವೇ ಮಾಡಿರೋದಾ? ಎಸ್ ಸರ್, ನೀವು ಟೋಟಲ್ ನೋಡ್ಬೋದು ಸರ್. ಇದು ಸಿವಿಲ್ ವರ್ಕ್ ಏನಿಲ್ಲ? ಸಿವಿಲ್ ವರ್ಕ್ ಏನಿಲ್ಲ ಸರ್, ಜಸ್ಟ್ ಓಪನ್ ಸ್ಪೇಸು, ಕೆಳಗಡೆ ಮಾತ್ರ ಒಂದು ಕಾಂಕ್ರೀಟ್ ಬೇಸ್ ಬರುತ್ತೆ. ಸೊ ಕಾಂಕ್ರೀಟ್ ಬೇಸ್ ಆದ್ಮೇಲೆ ಈ ಥರ ನಾವು ಸ್ಟ್ರಕ್ಚರ್ನ ರೆಡಿ ಮಾಡ್ತೀವಿ. ಡೋರ್ ಹಾಕ್ಬಿಡಿ ಸರ್. ಸರ್, ಈ ದೇವ್ರ ಮನೆಯ ಸೈಜ್ ಎಷ್ಟಿದೆ ಸರ್ ಇದು? ಸರ್ ಇದು ಬಂದು ನೀವು ವಿಡ್ತ್ ತೊಗೊಳಕ್ಕೆ ಹೋದಾಗ ದಿಸ್ ಇಸ್ ಈಸಿಲಿ ನಿಮಗೆ ಒಂದು 4.5 feet ಇದೆ ಸರ್. ಇದು 4.5 ಇದೆ. ಡೆಪ್ತ್ ನೀವು ತೊಗೊಳಕ್ಕೆ 6 feet ಇದೆ ಸರ್. ಇದು 6 ಅಡಿಗೆ 4 ಅಡಿ. ಎಸ್, 4.5. ಎಸ್ ಸರ್. ಓಕೆ. ಸೊ ಇದ್ರದ್ದು ಮಟೀರಿಯಲ್ ಎಕ್ಸ್ಪ್ಲೇನ್ ಮಾಡ್ತಾ ಹಾಗೇನು ಸರ್, ಸೇಮ್ ಇದು ಬಂದು ಪ್ಲೈಬೋರ್ಡು ವಿತ್ ವೀನಿಯರ್ ಎರಡು ಕಾಂಬಿನೇಷನ್ ನಾವು ಪ್ಲೇನ್ ಮಾಡ್ಕೊಂಡಿರೋದು ಸರ್. ಸೊ ನೀವು ನೋಡ್ಬೋದು ಸರ್, ಇಲ್ಲಿ ಬಾರ್ಡರ್ಸ್ ಥರ ಕೊಟ್ಟಿದ್ದೀವಿ ಫಸ್ಟು. ಆ ಬಾರ್ಡರ್ಸ್ ಅಲ್ಲಿ ನಾವು ಇದನ್ನು ಇಂಟ್ರೇಟ್ ಮಾಡ್ಕೊಂಡಿದ್ದೀವಿ ಈ ಥರ ಬ್ಲೌಸ್. ಸೊ ಬೋತ್ ವರ್ಟಿಕಲ್ ಅಂಡ್ ಹಾರಿಜಾಂಟಲ್ ಪ್ಲೇ ಮಾಡ್ಕೊಂಡಿದ್ದೀವಿ. ಹಾಗೆ ಕಮಿಂಗ್ ಇಂಟು ನೀವು ಮಂಟಪದ ಬಂದರೂ ಅದನ್ನು ಹಾಗೆ ಸರ್, ಜಸ್ಟ್ ಬಿಟ್ಸ್ ಆ್ಯಂಡ್ ಪೀಸಸ್ ಆಗಿ ಮಾಡ್ಕೊಂಡಿದ್ದೀವಿ. ಒಂದೊಂದು ಸ್ಟೆಪ್ ಆಗಿ ತೊಗೊಂಡೋಗಿರೋದು ಅದನ್ನ. ಆಮೇಲೆ ಸ್ಟೆಪ್ ಇದೆಯಾ? ಎಸ್ ಸರ್. ಸೊ ಈ ಥರ ಒಂದು ಪ್ರೊಜೆಕ್ಷನ್ಸ್ ಆಗಿ ತೊಗೊಂಡೋದಾಗ ಏನಾಗುತ್ತೆ, ಒಂದೊಳ್ಳೆ ರಿಚ್ ಲುಕ್ ಸಿಗುತ್ತೆ ಸರ್ ನಿಮಗೆ. ಸೊ ಆ ಥರ ಒಂದು ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಒಂದು ಸ್ವಲ್ಪ ಓಪನ್ ಸ್ಪೇಸಸ್ ಕಾಣಲಿ ಅಂತೇಳಿ ಲೆಫ್ಟ್ ಆ್ಯಂಡ್ ರೈಟ್ ಏನು ಬರುತ್ತೆ ನಾವಿಲ್ಲಿ ಗ್ಲಾಸಿಗೆ ಹೋಗಿದ್ದೀವಿ ಸರ್. ಇಲ್ಲಿ ಗ್ಲಾಸ್ ಹಾಕಿದ್ದೀವಿ. ದಿಸ್ ಇಸ್ ಗ್ಲಾಸ್. ಎಸ್ ಸರ್. ಸ್ವಲ್ಪ ಎಚ್ ಗ್ಲಾಸ್ ಯಾಕಂದ್ರೆ ಟೋಟಲ್ ಪ್ಲೈವುಡ್ ಕೊಟ್ಟರು ತುಂಬ ಹೆವಿಯಾಗಿ ಕಾಣುತ್ತೆ. ಸೊ ಒಂದು ಸ್ವಲ್ಪ ಡಿಸೈನ್ನ ಬ್ರೇಕ್ ಮಾಡೋಕ್ಕೋಸ್ಕರ ಏನು ಮಾಡಿದ್ದೀವಿ, ಎರಡೂ ಕಡೆನೂ ನಿಮಗೆ ಒಂದು ಗ್ಲಾಸ್ನ ಪ್ರೊವೈಡ್ ಆಗಿದೆ ಸರ್. ನೋಡಿ ಇದು ಎಷ್ಟು ಯೂನಿಕ್ ಆಗಿ ಕಾಣಿಸ್ತಾ ಇದೆ. ಎಕ್ಸಾಕ್ಟ್ಲಿ ಸರ್. ಓಕೆ ಸರ್, ಇವಾಗ ಡೋರ್ ಡೋರ್ ಅಗೇನ್ ದಿಸ್ ಇಸ್ ಅ ಡಿಸೈನರ್ ಗ್ಲಾಸ್ ಸರ್. ಸೊ ಇದೆಲ್ಲ ನೀವು ನೋಡಬಹುದು, ಇದೆಲ್ಲ ಗ್ಲಾಸ್ ಪೀಸಸ್ ಅನ್ನೇ ಅವರು ಎಚಿಂಗ್ ಮಾಡಾಕೋದು. ಪಿಕಾಕ್ ಥೀಮ್ ಅಲ್ಲಿ ಹೋಗಿದ್ದೀವಿ, ಬಿಕಾಸ್ ದ ಹ್ಯಾಂಡಲ್ ಇಸ್ ಆಲ್ಸೋ ಲೈಕ್ ಪಿಕಾಕ್. ಇದು ಒಂದು ಫೆದರ್ ಡಿಸೈನ್ ಹೋಗುತ್ತೆ. ಸೊ ಆ ಒಂದು ಕಾಂಬಿನೇಷನ್ ನಾವಿಲ್ಲಿ ಪ್ಲೇ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಪಿಕಾಕ್ ಥೀಮ್ ಅಲ್ವಾ? ಪಿಕಾಕ್ ಥೀಮ್ ಸರ್. ಓಕೆ ಓಕೆ ಓಕೆ. ಅಂಡ್ ಇಂಟರ್ನಲ್ ಬಂದಾಗ ಸೊ ಒಂದು 2 ಯೂನಿಟ್ ಕೊಟ್ಟಿವಿ ಸರ್, ಡ್ರಾವರ್ಸ್. ಸೊ ಡ್ರಾವರ್ಸ್ ಕೊಟ್ಟಿದ್ದೀವಿ. ಡ್ರಾವರ್ಸ್ ಮೇಲೆ ಅಗೇನ್ ಕ್ವಾಡ್ಸ್ ಬರುತ್ತೆ. ಅದು ಹಿಂಭಾಗ ಏನು ಹಾಕೊಂಡಿದ್ದಾರೆ ಅಗೇನ್ ಸ್ಟೋನ್ ಸರ್. ಅದು ಸ್ಟೋನ್. ಅದು ಎಸ್ ಸರ್. ಅಲ್ಲಿ ಚಕ್ರ ತರ ಸರ್. ಓಕೆ. ಸ್ಟೋನ್ ಅಂದ್ರೆ ಏನು ಸ್ಟೋನ್ ಹಾಕಿದ್ದೀರಾ? ಇದು ಡಿಸೈನರ್ ಟೈಲ್ಸ್ ಬರುತ್ತೆ ಸರ್ ಇವಾಗ. ಸೊ ಅದನ್ನು ಕಾಂಬಿನೇಷನ್ ಮಾಡ್ಕೊಂಡು ನಾವು ಪ್ಲೇಸ್ ಮಾಡ್ಕೊಂಡ್ರೆ. ಓಕೆ. ಅಂಡ್ ಸೀಲಿಂಗ್ ಅಲ್ಲಿ ಅಗೇನ್ ಒಂದು ಗ್ಲಾಸ್ ಕೊಟ್ಟಿದ್ದೀವಿ. ಅದಕ್ಕೆ ಬಂದು ಓಮ್ ಅನ್ನೋದನ್ನ ನಾವು ಇಚಿಂಗ್ ಮಾಡಿದ್ದೀವಿ ಸರ್. ಇಚಿಂಗ್ ಮಾಡಿರುವಂಥದ್ದು. ಸೊ ಈ ಥರ ಒಂದು ಟೋಟಲ್ ಆಗಿ ಟ್ರೆಡಿಷನಲ್ ಆಗಿರುವಂಥ ಒಂದು ಪೂಜಾಟ ರೆಡಿ ಮಾಡ್ಕೊಂಡಿದ್ದೀವಿ. 6x4.5 ಅಲ್ವಾ? ಓಕೆ. ಆಮೇಲೆ ಇದು ಇದೆಲ್ಲ ಮುಂಚೆನೇ ಇತ್ತಲ್ವಾ? ಇದು ಮುಂಚೆ ಸರ್, ಅದು ಕಾಂಟ್ರಾಕ್ಟರ್ ಕಡೆಯಿಂದ ಟೈಲ್ಸ್ನ ಪ್ಲೇಸ್ ಮಾಡ್ಕೊಂಡ್ರೆ ಸರ್. ಓಕೆ ಓಕೆ ಓಕೆ. ಇದು ಒಂದೇ ಮಾಡೋದಕ್ಕೆ ಎಷ್ಟು ಟೈಮ್ ಆಯ್ತು ಸರ್ ನಿಮಗೆ? ಸರ್ ದಿಸ್ ಈಸಿಲಿ ನಮಗೆ ಇಲ್ಲ ಅಂದ್ರೆ ಒಂದು 5 to 6 days ತೊಗೊಂಡಿದೆ ಸರ್. ಒಂದು ವಾರ ಇದಕ್ಕೆ ಹೋಯ್ತು. ಇದಕ್ಕೆ ಹೋಗಿದೆ ಸರ್. ಇದಕ್ಕೆ ಅಂತ ಇಬ್ಬರು ಲೇಬರ್ನ ಬಿಟ್ಟು ಮುಗಿಸ್ತಾರೆ ಸರ್. ಸೂಪರ್ ಸೂಪರ್. ಬನ್ನಿ ಸರ್, ನೆಕ್ಸ್ಟ್ ನಾವು ಕಿಚನ್ ಹೋಗೋಣ. ಸ್ವಲ್ಪ ಪ್ಯಾನ್ಲಿಂಗ್ ಎಲ್ಲ ಹೇಳಿ. ಸೊ ಕಿಚನ್ ಎಂಟ್ರೆನ್ಸ್ ಮುಂಚೆ ಒಂದು ಪ್ಯಾನ್ಲಿಂಗ್ ಮಾಡ್ಕೊಂಡಿವಿ ಸರ್. ಸೊ ಮತ್ತೆ ಕಿಚನ್ ಎಂಟ್ರಿ ಕೊಟ್ಟ ಒಂದು ಚೆನ್ನಾಗಿಲ್ಲ ಅಂತ ಹೇಳಿ ಟೋಟಲ್ ಆಗಿ ನಾವು ಒಂದು ಇನ್ವರ್ಟೆಡ್ ಯು ಶೇಪ್ ಅಲ್ಲಿ ಹೋಗಿದ್ದೇವೆ ಪ್ಯಾನ್ಲಿಂಗ್. ಸೊ ದಿಸ್ ಇಸ್ ಅಗೇನ್ ಪ್ಲೈಬೋರ್ಡ್ ವಿತ್ ಲ್ಯಾಮಿನೇಟ್ ಸರ್ ಇದು. ಓಕೆ ಓಕೆ. ಅಂಡ್ ದೆನ್ ಅಲ್ಲಿ ಏನು ಮಾಡ್ತಾರೆ, ಡಿಸೈನರ್ ಲೈಟ್ ನಾವು ಒಂದು ಸ್ಟೆಪ್ ವೈಸ್ ಹಾಕೊಂಡ್ ಬಂದಿದ್ದೀವಿ. ಒಂದೇ ಹೈಟ್ ಕೊಡೋದು ಬದಲು ಅದು ಫುಲ್ ಕಮ್ಮಿ ಇರುತ್ತೆ ಹೈಟ್, ಹಂಗೆ ಏನು ಮಾಡಿ ಡ್ರಾಪ್ ಇನ್ಕ್ಲೈನ್ ತರ. ಸೊ ಈ ತರ ಒಂದು ಕಮಿಷನ್ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಬಂದಿದೆ. ಓಕೆ. ಸೊ ಇದು ಹಾಗೆ ಕಂಟಿನ್ಯೂಟಿ ಆಗಿದೆ ಅಲ್ಲ? ಎಸ್ ಸರ್, ಅದು ಹಾಗೆ ಕಂಟಿನ್ಯೂ ಮಾಡಿ. ಯಾಕಂದ್ರೆ ಟೋಟಲ್ ಇಲ್ಲೂ ಬೀಮ್ಸ್ ಇತ್ತು, ಈ ಕಡೆನೂ ಬೀಮ್ ಇತ್ತು. ಎಂಟರ್ಲಿ ಬೀಮ್ ಬಂದು ಕವರ್ ಆಗಬೇಕಾಯ್ತು ಅಂತ ಕ್ಲಸ್ಟಮರ್. ಸೊ ಅದನ್ನ ಬೀಮ್ ಫುಲ್ ಅನ್ನು ಕವರ್ ಮಾಡ್ಕೊಂಡಿದ್ದೀವಿ. ಓಕೆ, ಬನ್ನಿ ಫಸ್ಟ್ ಕ್ರಾಕರಿ ತೋರಿಸಿ. ಎಸ್ ಸರ್. ಸೊ ಅಗೇನ್ ಇದು ಕ್ರಾಕರಿ ಸರ್. ನೀವು ಕ್ರಾಕರಿ ನೋಡ್ಬೋದು. ಇದನ್ನು ನಾವು ಏನು ಮಾಡಿದ್ದೀವಿ ಅಂದರೆ ನಮ್ಮ ಕಿಚನ್ ಕಲರ್ಸ್ಗೆ ಮ್ಯಾಚ್ ಅಪ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಕಿಚನ್ ಆಲ್ಮೋಸ್ಟ್ ನಾವಿಲ್ಲಿ ಹೋಗಿದ್ರು ಒಂದು ಸಾಲಿಡ್ ಕಲರು, ಲೈಟ್ ಶೇಡ್ಸ್. ಸೊ ಅದೇ ಥರ ಬೀಜಿಗೆ ಹೋಗಿದ್ದೀವಿ ನಾವು. ಟೆಕೆನ್ ಅಗೇನ್ ಇಲ್ಲಿ ಕ್ವಾಡ್ಸ್ ಕೊಟ್ಟಿದ್ದೀವಿ. ಆ್ಯಂಡ್ ದಿಸ್ ಇಸ್ ಕ್ರಿಸ್ಕಾಸ್ ಮಿರರ್ ಸರ್. ಸೊ ಕ್ರಿಸ್ಕಾಸ್ ಮಿರರ್ ಅದು ಫುಲ್ ಲೆಂತ್ಗೆ ಹೋಗ್ಬೋದು, ಅಥವಾ ನಾವು ಈ ಥರ ಇಲ್ಲಿ ಈ ಥರ ಬ್ರಿಕ್ ಶೇಪ್ಸ್ ಅಲ್ಲಿ ತೊಗೊಂಡಿದ್ದೀವಿ. ಈ ಸಿಂಗಲ್ 1 feet ಬೈ 1 feet ಆ ಥರ ಒಂದು ಕಾಂಬಿನೇಷನ್ ಹೋಗಿದ್ವಿ. ಟೋಟಲ್ ಆಗಿದೆ ಬಂದು ಸರ್ ನಾವು ಒಂದು ಗೋಲ್ಡ್ ಶೇಪ್ಸ್ ಹೋಗಿದ್ವಿ, ಕಲರ್ಸ್ ಅಲ್ಲಿ ಗೋಲ್ಡ್ ಶೇಪ್. ಗೋಲ್ಡ್. ಎಸ್ ಸರ್. ಓಕೆ. ಟಾಪ್ ಬಂದಾಗ ಸರ್ ನಿಮಗೆ ಇಲ್ಲಿ ಬಂದು ಅಗೇನ್ ಪ್ರೊಫೈಲ್ ಶಟರ್ಗೆ ಹೋಗಿದ್ವಿ. ಬಟ್ ಇಲ್ಲಿ ಏನಂದ್ರೆ ನಾವು ಕ್ಲಿಯರ್ ಗ್ಲಾಸ್ ತೊಗೊಂಡಿದ್ದೀವಿ. ಸೊ ಈ ಥರ ನೀವೇನಾದ್ರು ಕ್ರಾಕರೀಸ್ ಎಲ್ಲ ಅರೇಂಜ್ ಮಾಡ್ತೀರಾ, ಆರ್ಗನೈಸ್ ಮಾಡ್ತೀರಾ ಅಂದರೆ ಈ ಥರ ಕ್ಲಿಯರ್ ಗ್ಲಾಸ್ ಇದ್ದಾಗ ಒಳ್ಳೆ ಡಿಸ್ಪ್ಲೇ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದೆರಡು ನಾವು ಟಾಪ್ ಲಿಫ್ಟ್ ಕೊಟ್ಟು ನಾವು ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಒಳಗಡೆ ನೀವು ಫ್ಯಾಬ್ರಿಕ್ ಬದಲು ಮತ್ತೆ ಇಲ್ಲಿ ಕಲರ್ ಕೊಟ್ಟಿದ್ದೀವಿ, ವುಡನ್ನೇ ಕೊಟ್ಟಿದ್ದೀವಿ ಸರ್. ಯಾಕಂದ್ರೆ ಒಳ್ಳೆ ಲುಕ್ ಕೊಡುತ್ತೆ ಅಂತ ಹೇಳಿ ವುಡನ್ಗೆ ಹೋಗಿದ್ದೀವಿ. ಅಂಡ್ ಈ ಎಲ್ ಶೇಪ್ ಏನು ಬರುತ್ತೆ ಟೋಟಲ್ ಓಪನ್ ಕೊಟ್ಟಿದ್ದೀವಿ ಸರ್. ನೋ ಶಟರ್ಸ್ ಫಾರ್ ದಿಸ್ ಒನ್. ಟೋಟಲ್ ಓಪನ್ ನಾವು ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ ಓಕೆ. ಓ, ಲೈಟ್ಸ್ ಇದೆ. ಎಸ್ ಸರ್. ಸೊ ಅಗೇನ್ ಇಲ್ಲಿ ಪ್ರೊಫೈಲ್ ಲೈಟ್ ಕೊಟ್ಟಿದ್ದೀವಿ. ಈ ಪ್ರೊಫೈಲ್ ಲೈಟ್ ಎಲ್ಲ ಟೋಟಲ್ ಆಗಲ್ಲಿ ನಮ್ಮದು ಫ್ಯಾಕ್ಟ್ರಿಯಲ್ಲಿ ಗ್ರೂ ಆಗಿ ಬರುತ್ತೆ. ಸೊ ಜಸ್ಟ್ ಸೈಟಿಗೆ ಬಂದಾಗ ನಾವು ಲೈಟ್ ಹಾಕಿ ಕನ್ಸಿಲ್ ಮಾಡ್ಕೊಬೇಕು ಸರ್. ಓಕೆ. ವಾಟ್ ಅಬೌಟ್ ಬೇಸಿನ್ ಎಲ್ಲ ನೀವೇ ಪ್ರೊವೈಡ್ ಮಾಡ್ತೀರಾ ಹೇಗೆ? ಸೆಲೆಕ್ಷನ್ ಸರ್, ಅಷ್ಟೇ ಸೆಲೆಕ್ಷನ್ಸ್ ಇದು. ಬಟ್ ಹಾಗೆ ಟೈಲ್ಸ್ ನೋಡ್ಬೋದು ಸರ್ ನೀವು. ಒಂದು ಹೆಕ್ಸಗಾನ್ ಪ್ಯಾಟರ್ನ್ ಟೈಲ್ಸ್ ಅಲ್ಲಿ ತುಂಬ ಒಳ್ಳೆ ಕಾಂಬಿನೇಷನ್ ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್. ಓಕೆ. ಬಾಟಮಲ್ಲಿ ಇಲ್ಲಿ ಸಿಂಕ್ ಬರೋ ಕಾರಣ ಸರ್ ಜಸ್ಟ್ ಈ ಥರ ಒಂದು ಯೂನಿಟ್ ಕೊಟ್ಟಿರ್ತೀವಿ ಅಷ್ಟೇ. ಸೊ ಅಗೇನ್ ವಿತ್ ಶೆಲ್ಫ್ ಹೋಗ್ಬೋದು ಆರ್ ವಿತೌಟ್ ಶೆಲ್ಫ್. ಎನಿ ಕಾಂಬಿನೇಷನ್ಸ್ ಕ್ಯಾನ್ ಬಿ ರನ್ ಆಪ್ಷನ್ ಇದೆ ಅಲ್ವಾ? ಇಲ್ಲಿ ಇಲ್ಲೇನಿದೆ
ಇಲ್ಲ ಅಗೇನ್ ಸರ್ ಜಸ್ಟ್ ಓಪನ್ ಮಾಡಿದಾಗ ಈ ಯೂನಿಟ್ ನಾವು ಬ್ಲೈಂಡ್ ಕಾರ್ನರ್ ಮಾಡ್ಕೊಂಡಿದ್ದೀವಿ. ಸೊ ಇಲ್ಲಿಗೂ ಒಂದು ಶೆಲ್ಫ್ ಬರುತ್ತೆ ಆ್ಯಂಡ್ ಅಲ್ಲಿ ಮೇಜರ್ ಯೂನಿಟ್ಗೋಸ್ಕರ ಅಲ್ಲೊಂದು ಶೆಲ್ಫ್ ಪ್ರೊವೈಡ್ ಮಾಡಿದ್ದೀವಿ. ಅದು ಶೆಲ್ಫ್ ಅದು ಸೊ ಏನಾದ್ರು ಪ್ಲೇಸ್ ಮಾಡ್ಬೋದು ಅಥವಾ ನಾವು ಅದನ್ನ ರಿಮೂವ್ ಮಾಡ್ಕೊಬೋದು. ಓಕೆ ಇವಾಗ ಮೇನ್ ಪಾರ್ಟ್ ಕಿಚನ್ ಸರ್. ಸೊ ಕಿಚನ್ ಸೈಜ್ ಏನಿದೆ ಫಸ್ಟ್ ಆಫ್ ಆಲ್? ಸರ್ ಇದು ಬಂದು ಫಸ್ಟ್ ಒಂದು ಯು ಶೇಪ್ ಕಿಚನ್ ಮಾಡ್ಕೊಂಡಿದ್ದೀವಿ ಸರ್. ಲಿವಿಂಗ್ ದೀಸ್ ಟು ಯೂನಿಟ್ಸ್ ಬಿಟ್ಟು ಯು ಶೇಪ್ ಕಿಚನ್ ಬರುತ್ತೆ. ಸೊ ಈ ಲೆಂತ್ ನೀವು ತೊಗೊಳಕ್ ಹೋದ್ರೆ ಇದು ಈಸಿಲಿ ಒಂದು 8 ಫೀಟ್ ಬರುತ್ತೆ. ಅಗೇನ್ ಫ್ರಮ್ ದಿಸ್ ಸೈಡ್ ನೀವು ತೊಗೊಂಡು 8 ಫೀಟ್ ಬರುತ್ತೆ. 8x8. ಎಸ್ ಸರ್ 8x8. ಅಂಡ್ ಯು ಶೇಪ್ ಕಿಚನ್ ಸರ್ ಇದು. ಯು ಶೇಪ್ ಕಿಚನ್. ಎಸ್ ಸರ್. ಓಕೆ ಒಂದ್ ಕಡೆಯಿಂದ ಹೇಳ್ಕೊಂಡ್ ಬಂದ್ಬಿಡಿ, ಇಲ್ಲಿಂದ ಬಂದ್ಬಿಡಿ. ಸೊ ಫಸ್ಟ್ ನಾವು ಇದನ್ನ ಡಿವೈಡ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಬಂದು ನಾವು ಟಾಲ್ ಯೂನಿಟ್ ಅಪ್ಲೋಡ್ ಕೊಟ್ಟಿದ್ದೀವಿ. ಸೊ ಒಂದು ಟಾಲ್ ಯೂನಿಟ್ ಅದ್ರ ಜೊತೆಗೆ ಸೆಮಿ ಟಾಲ್ ಯೂನಿಟ್ ಹೋಗಿದೆ ಸರ್. ಸೊ ಇಲ್ಲಿ ಮೇನ್ ಆಗಿ ಏನಂದ್ರೆ ನಾವು ಪ್ರೊಫೈಲ್ ಹ್ಯಾಂಡಲ್ಸ್ ಹೋಗಿದ್ದೀವಿ. ಇದೇ ಬೀಚ್ ಕಲರ್ಗೆ ಸ್ವಲ್ಪ ಡಾರ್ಕರ್ ಶೇಡ್ ತೊಗೊಂಡಿದ್ದೀವಿ ಸೊ ದಟ್ ಒಳ್ಳೆ ಲುಕ್ ಕೊಡುತ್ತೆ ಅಂತ. ಒಂದು ಸಿಂಗಲ್ ಶಟರ್ ಬರುತ್ತೆ, ವೆರಿ ನಾವೇ ಡಿವೈಡ್ ಮಾಡ್ಕೊಬಹುದು ಶೆಲ್ಫ್ಸ್ ಆಗಿ. ಸೊ ನಂಬರ್ ಆಫ್ ಯೂನಿಟ್ಸ್ ನೀವು ಪ್ಲೇಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸರ್. ಅಂಡ್ ವಿಕರ್ ಬಾಸ್ಕೆಟ್ ಹೋಗಿದ್ವಿ, ಬಟ್ ಮಿನಿಮಲ್ ಸ್ಟೋರೇಜ್ ವಿಕರ್ ಬಾಸ್ಕೆಟ್ ಒಂದೇ ಒಂದು. ಸೊ ಇದು ನಿಮಗೆ 6 ಇಂಚಸ್ ಬರುತ್ತೆ ಹೈಟ್. ಇದು PVC ವಿಕರ್ ಬಾಸ್ಕೆಟ್. ಎಸ್ ಸರ್. ಇಲ್ಲಿಗೆ ಬಂದು ನಾವು ಮೈಕ್ರೋವೇವ್ ಆಪ್ಷನ್ ಕೊಟ್ಟಿದ್ದೀವಿ, ಇದು ಪ್ಲೇಸ್ ಮಾಡ್ಕೊಬಹುದು ಸರ್. ಅಗೇನ್ ಬಾಟಮ್ ಅಪ್ ಬಂದಾಗ ಇಲ್ಲಿ ಮತ್ತೆ ಮೇಜರ್ ಸ್ಟೋರೇಜ್ ಮಾಡುವಂತ ಒಂದು ಸ್ಪೇಸ್ ಕೊಟ್ಟಿದ್ದೀವಿ ಸರ್. ಓಕೆ. ಅಂಡ್ ಇಲ್ಲಿಗೆ ಬಂದಾಗ ಸರ್ ಟೋಟಲ್ ಒಂದು ಪ್ಯಾಂಟ್ರಿ ಯೂನಿಟ್ ತರ ವಿತೌಟ್ ಮೆಕ್ಯಾನಿಸಮ್. ಸೊ ತುಂಬ ಜನ ಕೇಳ್ತೀವಿ ವಿತೌಟ್ ಮೆಕ್ಯಾನಿಸಮ್ ಯಾವ ಥರ ಬರುತ್ತೆ ಅಂತ. ವಿತೌಟ್ ಮೆಕ್ಯಾನಿಸಮ್ ಈ ಥರ ಕೊಡ್ತೀವಿ ಸರ್. ಅಂದ್ರೆ ಯೂನಿಟ್ ಕೊಟ್ಟಿರ್ತೀವಿ ಸೇಮ್ ವಿಡ್ತ್ ಆಸ್ ನಾರ್ಮಲ್ ಮೆಕ್ಯಾನಿಸಮ್, ಬಟ್ ಇಂಟರ್ನಲ್ ಬಂದು ಟೋಟಲ್ ಶೆಲ್ಫ್ ಬರುತ್ತೆ ಸರ್. ಸರ್ ಇವಾಗ ಇದರಲ್ಲಿ ನಮಗೆ ಓವನ್ ಹಾಕಬೇಕು, ಕೆಳಗಡೆ ಇಲ್ಲಿ ಡಿಶ್ ವಾಷರ್ ಹಾಕಬೇಕು, ನೀವೇ ಹಾಕ್ಕೊಡಿ ಸರ್ ಅಂದ್ರೆ ಹಾಕ್ಕೊಡ್ತೀರಾ? ಎಸ್ ಎಸ್ ಅದೇ ಮಾಡ್ಕೊಡ್ತೀವಿ ಸರ್. ಎಸ್ ನಮ್ದು ಕ್ರಾಂಪ್ಟೌನ್ ಕ್ಯಾಫ್ಟ್ ಮತ್ತೆ ಎಲಿಕಾ ಜೊತೆ ಟೈ ಅಪ್ ಇದೆ. ಸೊ ಅವ್ರ ಕಡೆ ನಾವು ಪ್ರೊಕ್ಯೂರ್ ಮಾಡಿ ನಾವು ಇನ್ಸ್ಟಾಲೇಷನ್ ಮಾಡ್ಕೊಡ್ತೀವಿ. ಓಕೆ. ಇಲ್ಲ ನಮ್ಮದೇ ಇದೆಯಪ್ಪ, ಅದನ್ನು ಹಾಕೊಡ್ತೀವಿ. ಅದನ್ನು ಹಾಕೊಡ್ತೀವಿ ಸೀರಿಯಸ್. ಎಸ್ ನಿಮ್ದು ಇದ್ರು ನಾವು ನಮ್ಮ ಟೆಕ್ನಿಷಿಯನ್ ಹಾಕೊಡ್ದು ನಾವು ಮಾಡ್ಕೊಡ್ತೀವಿ. ಓಕೆ. ನಮ್ಮ ಟೆಕ್ನಿಷಿಯನ್ ಕರ್ಸಿದ್ರೆ ಅವನು ನಮ್ಗೆ ಆಗಲ್ಲ ಮಾಡಲ್ಲ ಅಂತ ಇಲ್ಲ, ನಮ್ಮ ಟೆಕ್ನಿಷಿಯನ್ ಹಾಕೋದು ನಾವು ಅದನ್ನು ಮಾಡ್ಕೊಡ್ತೀವಿ. ಓಕೆ ಸೂಪರ್. ಬನ್ನಿ ಸರ್ ಮುಂದೆ ನೋಡೋಣ. ಫಸ್ಟ್ ನಾವಿಲ್ಲಿ ಸಿಂಕ್ ಯೂನಿಟ್ ಸರ್. ಸೊ ಟೋಟಲ್ ಆಗಿ ಸಿಂಕ್ ಯೂನಿಟ್ ಪ್ಲೇಸ್ ಮಾಡಿದ್ದೀವಿ. ಆ ಶಟರಲ್ಲಿ ಮತ್ತೆ ನಾವೇನು ಮಾಡಿದ್ದೀವಿ ಅಂದರೆ ಆ ಡೆಂಟ್ ಆಚೆ ಒಂದು ನಮಗೆ ಈ ವೇಸ್ಟ್ ಮಾಯ್ಚರ್ ಎಲ್ಲ ಹೋಗೋಗೋಸ್ಕರ ಇಲ್ಲಿ ಹತ್ರ ಕಟ್ಔಟ್ ಕೊಟ್ಕೊಂಡಿದ್ದೀವಿ ಸರ್ ಇಲ್ಲಿ. ಸೊ ಥರ ಮಾಡಿದ್ರೆ ಸ್ವಲ್ಪ ಮಾಯ್ಚರ್ ಇರ್ತದೆ ಆಚೆಯಿಂದ ಪಾಸ್ ಆನ್ ಆಗುತ್ತೆ. ಸೊ ಏನು ಈ ಥರ ಕೊಟ್ಟಿದ್ದೀವಿ. ವೆರಿ ಈ ಕಡೆ ಶೆಲ್ಫ್ ನೀವು ತೊಗೊಬೋದು, ಇಲ್ಲಿ ಶೆಲ್ಫ್ ಬೇಡ ಅಂದ್ರೆ ದಟ್ ಇಸ್ ಫೈನ್. ಸ್ವಲ್ಪ ದೊಡ್ಡದಾಯ್ತಲ್ವಾ ಸರ್? ತುಂಬ ದೊಡ್ಡದಾಯ್ತು ಸರ್. ತುಂಬ ದೊಡ್ಡದಿದೆ. ಹೌದು ಸರ್. ಪರ್ಟಿಕ್ಯುಲರ್ ಮ್ಯಾಮ್ ಕೇಳಿದ್ರೆ ಸ್ಪೇಸ್ ನಂಗೆ ಟೋಟಲ್ ಆಗಿ ಸಿಂಕ್ ಬಾಟಮ್ಗೆ ಅಂತಾನೆ ಬೇಕು ಅಂತ. ಇದೆಲ್ಲ ನೀವೇ ಹಾಕೊಡ್ತೀರಾ? ಸಿಂಕು, ಟಾಪ್, ಮಾರ್ಬಲ್, ನಾವೇ ಹಾಕೊಡ್ತೀವಿ ಸರ್. ಏನು ಬೇಕು ಅದು ಆಪ್ಷನ್. ಇಲ್ಲಿ ಏನೇನು ಆಪ್ಷನ್ಸ್ ಇದೆ ನಮಗೆ ಸರ್? ಗ್ರಾನೈಟ್ ಅಲ್ಲಿ ತುಂಬ ಆಪ್ಷನ್ಸ್ ಬಂದಿದೆ ಸರ್. ಸೊ ನಮ್ಮ ವಿಡಿಯೋ ನೀವು ಲಾಸ್ಟ್ ನೋಡಬಹುದು. ನಾವು ಗ್ರಾನೈಟ್ ಅಲ್ಲಿ ಆಲ್ಮೋಸ್ಟ್ ಒಂದು 8 ಆಪ್ಷನ್ಸ್ ಕೊಡ್ತಾ ಇದ್ದೀವಿ. 8 ಆಪ್ಷನ್ಸ್ ಕೊಡ್ತಾ ಸೊ ಅದನ್ನೆಲ್ಲ ತಗೊಂಡು ಹೋಗ್ಬೋದು. ಓಕೆ ಸೂಪರ್ ಸೂಪರ್. ಆಮೇಲೆ ಇಲ್ಲಿ ಮೇಲ್ಗಡೆ ಸರ್ ಮೇಲ್ಗಡೆ ಬಂದಾಗ ಇಲ್ಲಿ ಏನಿಲ್ಲ ಸರ್. ಯಾಕಂದ್ರೆ ಇಲ್ಲಿ ಇಮಿಡಿಯೇಟ್ಲಿ ಟ್ಯಾಪ್ ಆಗಿದ ತಕ್ಷಣ ಯೂನಿಟ್ ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಟಾಪ್ ಅಲ್ಲಿ ಮತ್ತೆ ಒಂದು 1 ಫೀಟ್ ಅಷ್ಟು ಕೊಟ್ಟಿದ್ದು ಅಷ್ಟೇ ಸರ್. ಸೊ ಮಿನಿಮಲ್ ಸ್ಟೋರೇಜಸ್ ಏನೇನು ಬೇಕು ಇಲ್ಲಿ ಈಸಿಲಿ ಮಾಡ್ಕೊಬೋದು. ಡಿವೈಡ್ ಬೈ 3 ಶಟರ್ಸ್ ಕೊಟ್ಟಿದ್ದೀವಿ ಸರ್ ಇಲ್ಲಿಗೆ. ಸೊ ಇಲ್ಲಿ ಲೈಟ್ಸ್ ಕೊಟ್ಟು, ಸೊ ಇಲ್ಲಿ ಲೈಟ್ಸ್ ಬಾಟಮ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಅಂತ ಇಲ್ಲಿ ಮಿನಿಮಲ್ ಸ್ಟೋರೇಜ್ಗೋಸ್ಕರ ಇದನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಇಲ್ಲಿ ಬಂದಾಗ ಹಾಗೆ ನಾವು ಟಾಪ್ ಲಿಫ್ಟ್ ಕೊಟ್ಟಿದ್ದೀವಿ ಸರ್. ಸೊ ಇದಕ್ಕೊಂದು ಟಾಪ್ ಲಿಫ್ಟ್ ಬರುತ್ತೆ ವಿತ್ ಕ್ಲಿಯರ್ ಗ್ಲಾಸ್ ಹೋಗಿದ್ದೀವಿ. ಹಾಗೆ ಅದೇ ಥರ ಇನ್ನೊಂದು ಮೇಡೆ ಬಂದಾಗ ಇದು ಏನು ಕ್ಲಿಯರೆನ್ಸ್ ಕೊಟ್ಟಿಲ್ಲ, ಜಸ್ಟ್ ಸಾಲಿಡ್ ಶಟರು. ಸೊ ಈ ಥರ ಕೊಟ್ಟಿದ್ದೀವಿ ಸರ್. ಓಕೆ. ಈ ಕಡೆ ಬಾಟಮ್ ಅಲ್ಲಿ ಬಂದಾಗ ಸರ್ ಅಗೇನ್ ಇಲ್ಲಿಗೆ ಬಂದು ಏನು ಮಾಡಿದ್ದೀವಿ ಅಂದರೆ ಇದು ನಾವು ಎಲ್ ಕಾರ್ನರ್ ತೊಗೊಂಡಿದ್ದೀವಿ. ಸೊ ಎರಡು ಕಡೆ ನಾವು ಇದರ ಓಪನ್ ಮಾಡಿದಾಗ ಟೋಟಲ್ ಆಗಿ ಇದು ಓಪನ್ ಆಗುತ್ತೆ. ಸೊ ಈ ಹಿಂಜಸ್ ಮುಖ್ಯ ಸರ್. ಸೊ ನಾವು ನಾರ್ಮಲ್ ಹಿಂಜಸ್ ಹಾಕಿದ್ರೆ ಇದೇನಾಗುತ್ತೆ, ನಿಮ್ಗೆ 90 ಡಿಗ್ರಿ ನಿಂತ್ಕೊಳ್ಳುತ್ತೆ. ಬಟ್ ಇದು 180 ಡಿಗ್ರಿ ಹಿಂಜಸ್ ಹಾಕಿದಾಗ ನಿಮ್ಗೆ ಆಲ್ಮೋಸ್ಟ್ ಓಪನ್ ಆಗುತ್ತೆ, ಪೂರ್ತಿ ಓಪನ್ ಆಗುತ್ತೆ ಸರ್. ಎಂಟೈರ್ ಪೋರ್ಷನ್ ಮ್ಯಾಚಸ್ ಮಾಡೋಕೆ ಈಸಿ ಆಗುತ್ತೆ. ಒಳ್ಳೆ ಸರ್. ಇದು 180 ಡಿಗ್ರಿ ಹಿಂಜಸ್. 180 ಡಿಗ್ರಿ ಹಿಂಜಸ್. ಎಸ್ ಸರ್. ಸೊ ಅಗೇನ್ ಅದರಲ್ಲೂ ಸಾಫ್ಟ್ ಕ್ಲೋಸ್ ಕೊಟ್ಟಿದ್ದೀವಿ ಸರ್. ಇದು ಕೂಡ ಸಾಫ್ಟ್ ಕ್ಲೋಸ್ ಇರುತ್ತೆ. ಸೊ ಅಗೇನ್ ಇಲ್ಲಿ ಬಂದಾಗ ಮೇನ್ ಕುಕಿಂಗ್ ಏರಿಯಾ ಬರುತ್ತೆ. ಸೊ ಅದಕ್ಕೆ ಈ ಲೆಫ್ಟ್ ಹ್ಯಾಂಡ್ ಸೈಡ್ ಬಾಟಲ್ ಪುಲ್ ಔಟ್ ಕೊಟ್ಟಿದ್ದೀವಿ. ಸೊ ಆಯಿಲ್ಸ್, ಸಾಸ್ ಪ್ರತಿಯೊಂದು ಅಲ್ಲಿ ಪ್ಲಾನ್ ಮಾಡ್ಕೊಬೋದು. ಅಂಡ್ ಎಕ್ಸಾಕ್ಟ್ಲಿ ಹಾಪ್ ಕೆಳಗಡೆ ನಮ್ಮದು ಸೆಟ್ನ ಕೊಟ್ಟಿದ್ದೀವಿ ಸರ್ ಇಲ್ಲಿ. ಸೊ ಸ್ಟಾರ್ಟಿಂಗ್ PVC ಕಟ್ಲರ್ ಇದು ಬರುತ್ತೆ ನಿಮಗೆ. ಆ್ಯಂಡ್ ದೆನ್ ಇಲ್ಲಿ ಕಟ್ಲರ್ ಸೆಟ್ ಫುಲ್ ಪ್ಲಾನ್ ಮಾಡ್ಕೊಬೋದು. ಸೊ ದಟ್ ಟಂಬ್ಲರ್ಸ್ ಸ್ಮಾಲ್ ಪ್ಲೇಸಸ್ನ ಮಾಡ್ಕೊತೀವಿ. ಲಾಸ್ಟಲ್ಲಿ ಬಂದು ನಮ್ದು ಆ್ಯಸ್ ಯೂಶುವಲ್ ತಾಲಿ ಬಾಸ್ಕೆಟ್ ಬರುತ್ತೆ ಸರ್. ಸೊ ತಾಲಿ ಬಾಸ್ಕೆಟ್ ನಮ್ದು ಏನೇನು ಟೋಟಲ್ ಆಗಿ ಪ್ಲೇಟ್ಸ್ ಬರುತ್ತೆ ಅದು ನಾವಿಲ್ಲಿ ಪ್ಲಾನ್ ಅಪ್ ಮಾಡ್ಕೊಬೋದು ಸರ್. ಓಕೆ. ಈ ಕಡೆ ಬಂದರೆ ನಿಮಗೆ ಬ್ಲೈಂಡ್ ಕಾರ್ನರ್ ಕೊಟ್ಟಿದ್ದೀವಿ ಸರ್. ಸೊ ಅದು ನೋಡಿ ನೀವು ಎಲ್ ಕಾರ್ನರು, ಇದು ಬ್ಲೈಂಡ್ ಕಾರ್ನರ್. ಎಸ್ ಸರ್. ಸೊ ಈ ಥರ ಇಲ್ಲಿ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ದೆನ್ ಸ್ವಲ್ಪ ಹೆವಿ ಐಟಮ್ಸ್ ಇರಲಿ ಅಂತೇಳಿ 2 ಟ್ಯಾಂಡಮ್ ಬಾಕ್ಸ್ ಕೊಟ್ಟಿದ್ದೀವಿ. ದೊಡ್ಡದಲ್ವಾ ಇದು? ದೊಡ್ಡದು ಸರ್. ಸೊ ಒಂದೊಂದರ ನಾವು ಈಸಿಲಿ 35 to 40 kg ಅಷ್ಟು ಐಟಮ್ಸ್ನ ಹಾಕೊಬೋದು. ಹಾಗೆ ಟೋಟಲ್ ಹ್ಯಾಂಡಲ್ಸ್ ಪ್ರತಿಯೊಂದು ಇಲ್ಲಿ ಗೋಲೋ ಪ್ರೊಫೈಲ್ ಕೊಟ್ಟಿದ್ದೀವಿ ಸರ್ ನಾವು. ಹಾಗೆ ನೀವು ಲಾಸ್ಟ್ ಬಂದಾಗ ಇನ್ನು 2 ಶಟರ್ ಯೂನಿಟು, ಹಾಗೆ ವಿತ್ ಲೂಸ್ ಶೆಲ್ಫ್ ಅಲ್ವಾ? ಎಕ್ಸಾಕ್ಟ್ಲಿ ಸರ್. ಓಕೆ. ಇಲ್ಲಿ ಟಾಪಲ್ಲಿ ಬಂದಾಗ ಸರ್ ಮೇನಾಗಿ ನಾವು ಏನು ಮಾಡಿದ್ದೀವಿ ಅಂದರೆ ಅಲ್ಯೂಮಿನಿಯಂ ಶಟರ್ಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ಟಿದ್ದೀವಿ. ಗಿವನ್ ದಟ್ ಬರೀ ಇದು ಲಾಸ್ಟ್ ಶಟರ್ ಒಂದು ಮಾತ್ರ ಸಾಲಿಡ್ ಶಟರ್ ಸರ್. ಅದು ಬಿಟ್ಟರೆ ನೆಕ್ಸ್ಟ್ ಏನು ಬರುತ್ತೆ ನಿಮಗೆ ಟೋಟಲ್ ಆಗಿ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ವಿತ್ ದಟ್ ಒಂದು ಪೋರ್ಷನ್ ಮಾತ್ರ ನಮಗೆ ಓಪನ್ ಯೂನಿಟ್. ಸೊ ಡಿಸೈನ್ಗೂ ಚೆನ್ನಾಗಿ ಕಾಣುತ್ತೆ, ಆಸ್ ವೆಲ್ ಆಸ್ ಅದೊಂದು ಕಂಟಿನ್ಯೂಟಿ ಕಾಣುತ್ತೆ ಅಂತ ಅದು ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಆ್ಯಂಡ್ ಮೇನ್ ಸ್ಟೋರೇಜ್ ಪರ್ಪಸ್ಗೋಸ್ಕರ ಟೋಟಲ್ ಯು ಶೇಪ್ ಸರ್. ಯು ಶೇಪ್ ಫುಲ್ ನಾವು ಲಾಫ್ಟ್ ತೊಗೊಂಡಿದ್ದೀವಿ. ಸೊ ಪ್ಲೆಂಟಿ ಅಮೌಂಟ್ ಆಫ್ ಸ್ಪೇಸ್ ಸಿಗುತ್ತೆ ಸ್ಟೋರೇಜ್ ಮಾಡ್ಕೊಳ್ಳೋದು ಸರ್. ಏನು ಕಲರ್ ಇದು ಸರ್? ಇದು ಬಂದು ಫ್ರಾಸ್ಟಿ ವೈಟಲ್ಲಿ ಸ್ವಲ್ಪ ಡಲ್ಲೆಸ್ಟ್ ಕಲರ್ ಸರ್. ಇದು ಡಲ್ ವೈಟ್ ಅಂತ ಹೇಳಿ. ಎಸ್ ಸರ್. ಯಾಕಂದ್ರೆ ಮಿಲ್ಕಿ ವೈಟ್ ಹೋದಾಗ ಸ್ವಲ್ಪ ಬ್ರೈಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿ ಇದು ಫ್ರಾಸ್ಟಿ ವೈಟ್ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ. ಫ್ರಾಸ್ಟಿ ವೈಟ್. ಎಕ್ಸಾಕ್ಟ್ಲಿ. ಇಲ್ಲಿ ಕೆಳಗಡೆ ರೂಮ್ ಏನಾದರೂ ಇದೆಯಾ? ಇದೆ ಸರ್. ಇಲ್ಲೊಂದು ಪೇರೆಂಟ್ಸ್ ಬೆಡ್ರೂಮ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಅದನ್ನು ನೋಡ್ಬೋದು ಸರ್. ಬನ್ನಿ ಸರ್.
ಇದು ಇದು ಪೇರೆಂಟ್ಸ್ ಬೆಡ್ರೂಮ್ ಸರ್. ಆಲ್ಮೋಸ್ಟ್ ಒಂದು 10x10 ಇರ್ಬೋದು. ಈಸಿಲಿ ಸರ್ 10x10 ಇದೆ. ಸೊ ಇಲ್ಲಿ ಹತ್ರ ಪ್ಯಾಚ್ ವರ್ಕ್ ಥರ ಹೋಗಿದ್ದೀವಿ ಸರ್. ಸೊ ನಾರ್ಮಲಾಗಿ ನಾವು ಈ ಥರ ಸ್ಟ್ರೈಟ್ಸ್ ಕೊಡ್ತಿದ್ವಿ ಲ್ಯಾಮಿನೇಟ್ಸ್ ಅಥವಾ ಕ್ರಾಸ್ ಕೊಡ್ತಿದ್ವಿ, ಬಟ್ ಇಲ್ಲಿ ಒಂದು ಕರ್ವ್ ಶೇಪ್ ಹೋಗಿ ಸರ್. ಸೊ ಕರ್ವ್ ಶೇಪಲ್ಲಿ 2 ಲ್ಯಾಮಿನೇಟ್ ಒಂದು ಕಾಂಬಿನೇಷನ್ ಈ ಥರ ನಾವು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಸೊ ಸ್ವಿಂಗ್ ವಾರ್ಡ್ರೋಬ್ ಬರುತ್ತೆ, 2 ಓಪನಬಲ್ ವಾರ್ಡ್ರೋಬ್ ಥರ ನಿಮಗೆ ಪ್ಲಾನ್ ಆಗುತ್ತೆ ಸರ್ ಈ ಥರ. ಸೊ ನಮ್ಮ ನಾರ್ಮಲ್ ಕಾರ್ಕಾಸಿನ ಅದು ಬರುತ್ತೆ ಸರ್. ಹ್ಯಾಂಗರ್ ಸ್ಪೇಸು ವಿತ್ ಶೆಲ್ಫು, 2 ಡ್ರಾವರ್ ಮತ್ತು ಶೆಲ್ಫ್ ಸರ್. ಇದು ಫ್ಯಾಬ್ರಿಕ್ ಲ್ಯಾಮಿನೇಟ್ ಎಕ್ಸಾಕ್ಟ್ಲಿ ಸರ್. ಅಂಡ್ ದೆನ್ ಲಾಫ್ಟ್ ಇಂಟೆಂಟ್ ಕೊಟ್ಟಿದ್ದೀವಿ ಸರ್. ಟೋಟಲಿ ವಾಲ್ ಟು ವಾಲ್ ಲಾಫ್ಟ್ ಕೊಟ್ಟಿದ್ದೀವಿ. ಸೊ ಪ್ಲೆಂಟಿ ಅಮೌಂಟ್ ಆಫ್ ಸ್ಟೋರೇಜ್ ತುಂಬಾ ಈಸಿ ಆಗುತ್ತೆ ಸರ್ ಅವ್ರಿಗೆ. ಓಕೆ ಈ ಕಡೆನೂ ಓಪನಿಂಗ್. ಆಮೇಲೆ ಇಲ್ಲೊಂದು ಯೂನಿಟ್ ಇತ್ತು ಸರ್. ಸೊ ಮತ್ತೆ ಇಲ್ಲಿ ಸ್ಪೇಸ್ ವೇಸ್ಟ್ ಮಾಡೋದು ಬೇಡ ಅಂತ ಇಲ್ಲಿ ಕೊಟ್ಟಿದ್ದೀವಿ. ಸೊ ಇದು ಡ್ರೆಸ್ಸರ್ ಥರ ಯೂಸ್ ಮಾಡಬೇಕಾಯ್ತು, ಬಟ್ ಲೇಟರ್ ಒಂದು ಮಿರರ್ ಬೇಡ ಅಂತ ಹೇಳಿದ್ದಾರೆ. ಜಸ್ಟ್ ಹಾಗೆ ಅದನ್ನ ಪ್ಲಾನ್ ಮಾಡಿಬಿಟ್ಟಿದ್ದೀವಿ. ಓಕೆ ಸೂಪರ್. ಇದಕ್ಕೆ ವಾರ್ಡ್ರೋಬ್ ಇದೇನಾರು ಇದೆಯಾ ಡ್ರೆಸ್ಸಿಂಗು? ಇಲ್ಲ ಅಷ್ಟೇ ಸರ್. ಇಲ್ಲಿ ಡ್ರೆಸ್ಸರ್ ಏನ ಮಾಡಿದ್ದೀವಿ? ಹೌದು ಸರ್, ವಾಕಿಂಗ್ ಸ್ಪೇಸ್ ಸಪ್ರೇಟ್ ಇದೆ. ಸೊ ವಾಕಿಂಗ್ ಸ್ಪೇಸಲ್ಲಿ ಏನು ಮಾಡಿದ್ದೀವಿ ಅಂದರೆ ವಾರ್ಡ್ರೋಬ್ ಕೊಟ್ಟಿದ್ದೀವಿ ಇಲ್ಲಿ ಹಾಗೆ. ಸೊ ವಾರ್ಡ್ರೋಬ್ ಜೊತೆಗೆ ಪ್ಲಸ್ ಇಲ್ಲಿ ನಾವು LED ಮಿರರ್ ಕೊಟ್ಟಿದ್ವಿ. ಸೊ ಡ್ರೆಸ್ಸಿಂಗ್ ಕಮ್ ವಾರ್ಡ್ರೋಬ್ 2 ಯೂಸ್ ಆಗುತ್ತೆ. ಇಲ್ಲಾಗೆ ನಾವು LED ಅಲ್ಲೂ 3 ಥರ ಕೊಟ್ಟಿದ್ದೀವಿ ಸರ್. ಸೊ ಆಲ್ ದ 3 ಲೈಟ್ಸ್ ಬಿ ಸ್ವಿಚ್ ಆನ್ ಆ್ಯಂಡ್ ಸ್ವಿಚ್ ಆಫ್ ಮಾಡ್ಕೊಬೋದು. ಇಲ್ಲಿಗೆ ಬಂದಾಗ ಸರ್ 2 ಡ್ರಾವರ್ ಪ್ಲಾನ್ ಮಾಡಿದ್ದೀವಿ ಕೆಳಗಡೆ. ಸೊ ಕಾಂಬಿನೇಷನ್ ಆಫ್ 2 ಡ್ರಾವರ್ಸು. 2 ಡ್ರಾವರ್ ಜೊತೆ ಏನು ಮಾಡಿದ್ದೀವಿ, ಒಂದು ಸಿಂಗಲ್ ಶಟರು ಸರ್. ಚಿಕ್ಕದಾಗಿ ಒಂದು ಶಟರು ಓಪನ್ ಸರ್. ಯಾಕಂದ್ರೆ ನಾವು ಡೋರ್ ಕೊಟ್ಟರೆ ಓಪನ್ ಮಾಡಿದಾಗ ತಡ ಕೊಡೋದು ಹೇಳಿ ಓಪನ್ ಮಾಡೋಕೆ ಏನು ಕೊಟ್ಟಿಲ್ಲ, ಫುಲ್ ಓಪನ್ ಯೂನಿಟ್ ಕೊಟ್ಟಿದ್ದೀವಿ. ಇದರೊಂದು ಪ್ಲಾನ್ ಅಪ್ನ ಮಾಡ್ಕೊಂಡಿದ್ದೀವಿ ಸರ್. ಇದು ಓಪನೇಬಲ್ ಅಲ್ವಾ? ಎಸ್ ಸರ್. ಓಕೆ ಶಿಕ್ಷಕರೇ, ಮನೆ ನೋಡಿದ್ರಲ್ವಾ? ಈ ಮನೆ ಓನರ್ ಆಗಿರುವಂಥ ಚೈತ್ರ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಸರ್ ಇವತ್ತು ಅವೈಲೇಬಲ್ ಇಲ್ಲ, ಸೊ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್, ಚೆನ್ನಾಗಿದ್ದೀರಾ? ಮನೆಯೆಲ್ಲ ಓಡಾಡಿದ್ವಿ ನಾನು ಸರ್, ಸೂಪರ್ ಆಗಿ ಬಂದಿದೆ. ಸೊ ಮೊದಲೇದಾಗಿ ಈ ದೇವ್ರ ಮನೆ ಇದೆಯಲ್ಲ, ಇದು ಯಾರ್ದು ಕಾನ್ಸೆಪ್ಟ್? ನಿಮ್ಮ ಕಾನ್ಸೆಪ್ಟ್? ಅವ್ರದ್ದು ತುಂಬಾ ಕನ್ನಡ ಕುವರ ಚಾನಲ್ ತುಂಬಾ ವಿಡಿಯೋಸ್ ನೋಡಿ ಇವರು ಸೆಲೆಕ್ಷನ್ ಮಾಡಿರೋದು. ಇಬ್ರು ನೋಡ್ತೀರಾ? ನೀವು ನೋಡ್ತೀರಾ? ಇಲ್ಲ 5 years ಇಂದ ನಾವು ಎಲ್ಲ ಚೌಚೌಬತ್ ಎಲ್ಲ ಸ್ವಲ್ಪ ವಿಡಿಯೋಸ್ ತಗೊಂಡು ಐಡಿಯಾಸ್ ತಗೊಂಡು. ಓಕೆ, ಸೊ ಅಲ್ಲಿಂದ ಒಂದು ಐಡಿಯಾ ತೆಗೆದು ಈ ತರ ಮಾಡಿರೋದು. ಓಕೆ, ಆಮೇಲೆ ಈ ವಿವಾ ಡಿಸೈನ್ ಇದೆಲ್ಲ, ಇವ್ರನ್ನ ಯಾಕೆ ಚೂಸ್ ಮಾಡಿದ್ರಿ ಮೇಡಮ್? ಹೇಗೆ ಚೂಸ್ ಮಾಡಿದ್ರಿ? ಯಾಕೆ ಚೂಸ್ ಮಾಡಿದ್ರಿ? ಅಲ್ಲಿಂದನೇ ಸೆಲೆಕ್ಟ್ ಮಾಡಿದ್ದು. ಓಕೆ ಓಕೆ. ಡಿಸೈನ್ಸ್ ಅವ್ರದ್ದು ನಿಮ್ಮ ಚಾನೆಲ್ ಅಲ್ಲಿ ವಿಡಿಯೋಸ್ ಹಾಕಿದ್ರು, ಅಲ್ಲಿಂದ ಸೆಲೆಕ್ಟ್ ಮಾಡಿ ಬೆಂಗಳೂರಲ್ಲಿ ಹೋಗಿ ಮಾತಾಡ್ಕೊ ಬಂದ್ರಿ. ಓಕೆ, ಅಂಡ್ ವಾಟ್ ಅಬೌಟ್ ವರ್ಕ್ಮೆನ್ಶಿಪ್ ಮೇಡಮ್? ಜನ ಕೆಲಸದವರೆಲ್ಲ ನೀಟಾಗಿ ಚೆನ್ನಾಗಿ ಮಾಡೋದು. ಓಕೆ, ಇಲ್ಲಿ ಬಂದಿರೋದು. ಓಕೆ ಓಕೆ. ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ನೀವು ಇಲ್ಲಿ ಇದ್ರಾ ಅಥವಾ ಬೇರೆ ಕಡೆ ಇದ್ರಾ ಮೇಡಮ್? ರೆಂಟೆಡ್ ಹೌಸ್ ಅಲ್ಲಿ ಇದ್ರೆ. ಓಕೆ, ಸೊ ವರ್ಕ್ ಮಾಡೋದು ಅಪ್ಡೇಟ್ ಎಲ್ಲ ಹೆಂಗ್ ಕೊಡ್ತಾ ಇದ್ರು ಮೇಡಮ್? ಎವ್ರಿ ಡೇ ಈ ತರ ವರ್ಕ್ ಆಯ್ತು, ಈ ತರ ವರ್ಕ್ ಆಯ್ತು? ಬರ್ತಾ ಇದ್ವಲ್ಲ, ನಾನು ಹಸ್ಬೆಂಡ್ ಇಬ್ರು ಬರ್ತಾ ಇದ್ವಿ, ನೋಡ್ಕೊತಾ ಇದ್ವಿ. ಅದೆಲ್ಲ ವರ್ಕ್ ಚೆನ್ನಾಗಿ ಮಾಡ್ಕೊಟ್ರು. ಕಂಟಿನ್ಯೂ ಚೆನ್ನಾಗಿ ಮಾಡ್ತಾ ಇದ್ರು ವರ್ಕ್. ಅಪ್ಡೇಟ್ಸ್ ಕೂಡ ಎಲ್ಲ ಕೊಡ್ತಾ ಇದ್ರು ನಿಮ್ಗೆ. ಓಕೆ, ಸ್ವಲ್ಪ ಚೇಂಜಸ್ ಇತ್ತು, ಅದನ್ನು ನಾವು ವರ್ಕ್ ಮಾಡೋ ಟೈಮಲ್ಲೇ ಚೇಂಜಸ್ ಕೂಡ ಮಾಡಿಸ್ಕೊಂಡ್ರಿ. ನೀವು ಹೇಳ್ದಂಗೆ ಎಲ್ಲ ಮಾಡ್ಕೊಟ್ರ, ಚೇಂಜಸ್ ಎಲ್ಲ ಮಾಡ್ಕೊಟ್ರ? ಓಕೆ, ಸೊ ಎಂಡ್ ಆಫ್ ದ ಡೇ ಇವತ್ತೇನು ಔಟ್ಪುಟ್ ಬಂದಿದೆ, ಸೊ ಇದು ನೀವು ಅನ್ಕೊಂಡಾಗೆ ನೀವು ಖುಷಿ ಇದೆಯಾ ಮೇಡಮ್? ಸ್ಯಾಟಿಸ್ಫ್ಯಾಕ್ಷನ್ ಇದೆ? ನಮ್ಮ ವಿವಾ ಡಿಸೈನ್ ಅವ್ರಿಗೆ ಕೆಲಸ ಕೊಡ್ಬೋದಾ? ಒಂದು ತಮ್ಸ್ ಕೊಟ್ಬಿಡಿ. ಹಾಗಾದ್ರೆ ಎಲ್ಲರೂ ಒಂದು ತಮ್ಸ್ ಕೊಟ್ಬಿಡಿ ನಮ್ಮ ವಿವಾ ಡಿಸೈನ್ ಅವ್ರಿಗೆ. ಸೂಪರ್ ಆಗಿ ಹೇಳಿದ್ರಿ. ಆ್ಯಂಡ್ ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಸ್ನೇಹಿತರೆ, ಇನ್ನು ಮೇಲೆ ಬಂದುಬಿಡೋಣ. ದೇವ್ರ ಮನೆಯ ಟಾಪ್ ವ್ಯೂ ನೋಡಿ, ತುಂಬ ಚೆನ್ನಾಗಿದೆ. ಸ್ಟೇರ್ ಕೇಸು 3.5 feet ಬರ್ತಾ ಇದೆ. ಲೆದರ್ ಬ್ರೌನ್ ಅನ್ನುವಂಥ ಒಂದು ಗ್ರನೇಟನ್ನು ಹಾಕಿರುವಂಥದ್ದು. ಆಲ್ಮೋಸ್ಟ್ 110 rupees ಆಗುತ್ತೆ. ಇನ್ನು ಮೇಲ್ಗಡೆ ಬಂದರೆ ಇದು ಫ್ಯಾಮಿಲಿ ಲಾಂಜು ವಿತ್ ಬಾಲ್ಕನಿ ವೀಕ್ಷಕರೇ. ಪಕ್ಕದಲ್ಲಿ ಬಾಲ್ಕನಿ ಇದೆ. ಫ್ರೆಂಚ್ ವಿಂಡೋಸನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ, ಬಾಲ್ಕನಿ ಡೋರನ್ನು ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಕಂಪ್ಲೀಟ್ ಬಾಲ್ಕನಿ ಇದೆ. ಆ್ಯಂಡ್ ಇದು ಡಬಲ್ ಹೈಟ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಲುಕ್ ಚೆನ್ನಾಗಿದೆ. ಮೇಲ್ಗಡೆ ರೈಲಿಂಗ್ಸ್ ಕೊಟ್ಟಿದ್ದಾರೆ, SS ರೈಲಿಂಗ್ಸ್ ವಿತ್ ಟಫನ್ ಗ್ಲಾಸು. ಕೆಳಗಡೆ ಸೇಮ್ ಸ್ಮಾರ್ಟ್ ಮಾರ್ಬಲನ್ನು ಇಲ್ಲೂ ಕೂಡ ಕಂಟಿನ್ಯೂ ತೊಗೊಂಡಿರುವಂಥದ್ದು. ಇಲ್ಲಿ 2 ಬೆಡ್ರೂಮ್ ಇದೆ. ಕಿಡ್ಸ್ ಬೆಡ್ರೂಮ್ ಜೊತೆಯಲ್ಲಿ ಮಾಸ್ಟರ್ ಬೆಡ್ರೂಮ್. ಇದು ಫಸ್ಟ್ ನಾವು ಕಿಡ್ಸ್ ಬೆಡ್ರೂಮ್ ನೋಡ್ಕೊಂಬಂದ್ಬಿಡೋಣ. ತುಂಬ ಯೂಸ್ ಆಗಿದೆ. 15x14 ಅಂತ ಹೇಳ್ಬೋದು. ಜೊತೆಯಲ್ಲಿ ಇಲ್ಲಿ ವಾರ್ಡ್ರೋಬ್ಸ್ ಇರ್ಬೋದು, ಬೆಡ್, ಸ್ಟಡಿ ಯೂನಿಟ್, ಇವೆಲ್ಲವನ್ನು ಸರ್ ಆಲ್ಮೋಸ್ಟ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ನಿಮಗೆ ಕೇಳಿಸ್ತೀನಿ, ಇವಾಗಲೇ ಕರಿತೀನಿ. ಇದು 2x4ನ ಟೈಲ್ಸ್ಗಳು ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 70 rupees per square feet. ದೊಡ್ಡದಾಗಿರುವಂಥ ವಿಂಡೋ ಆ್ಯಂಡ್ ಒಂದು ಅಟ್ಯಾಚ್ ವಾಶ್ರೂಮ್. ಈ ವಾಶ್ರೂಮ್ ಕೂಡ ಅಷ್ಟೇ ಆಲ್ಮೋಸ್ಟ್ 6x4 ಇದೆ ವೀಕ್ಷಕರೇ. ನೋಡ್ತಾ ಇರ್ಬೋದು, ರೂಪ್ ಲೆವೆಲ್ವರೆಗೆ ನಿಮಗೆ ಟೈಲ್ಸನ್ನು ಹಾಕಿದ್ದಾರೆ. ಹೈಲೈಟನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ಕಂಪ್ಲೀಟಾಗಿ ಜಾಗ್ವಾರ್ ಫಿಟ್ಟಿಂಗ್ಸ್ಗಳನ್ನು, CP ಫಿಟ್ಟಿಂಗ್ಸ್ಗಳನ್ನು, ಕಾಮೋಡ್ಸ್, ವಾಶ್ ಬೇಸಿನ್ಸ್ ಎಲ್ಲವನ್ನು ಯೂಸ್ ಮಾಡಿರುವಂಥದ್ದು. ಜೊತೆಯಲ್ಲಿ ಇಲ್ಲೊಂದು ಬಾಲ್ಕನಿ ಕೂಡ ಇದೆ. WPC ಡೋರನ್ನು ಹಾಕಿದ್ದಾರೆ ವೀಕ್ಷಕರೇ. ಇದನ್ನು ಕೂಡ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ. ಇಟ್ಸ್ ವೆರಿ ಯೂನಿಕ್, ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಇಲ್ಲಿ ವುಡನ್ ಪ್ಲ್ಯಾಂಕ್ಸ್ ಥರ ಟೈಲ್ಸ್ಗಳನ್ನು ಯೂಸ್ ಮಾಡಿರುವಂಥದ್ದು. ಅಷ್ಟೇ ಅಲ್ಲ, ಪಕ್ಕದಲ್ಲಿ ಬರ್ತಾ ಇದ್ದಂಗೆ ನಿಮಗೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಇದೆ. ಮಾಸ್ಟರ್ ಬೆಡ್ರೂಮು ಅಷ್ಟೇ ಸೇಮ್ ಸೈಜ್, ಪಕ್ಕದಲ್ಲಿ ನೋಡಿದಲ್ಲ ಅಷ್ಟೇ ದೊಡ್ಡದು, ವಿತ್ ಅಟ್ಯಾಚ್ ವಾಶ್ರೂಮ್. ಇಲ್ಲಿನ ಇಂಟೀರಿಯರ್ ಕೂಡ ವಿವಾದವರು ಕ್ರೇಜಿಯಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಕಲರ್ ಕಾಂಬಿನೇಷನ್ಸ್ ಇರ್ಬೋದು, ಎಲ್ಲವೂ ಕೂಡ ಕ್ಲಾಸಿಯಾಗಿದೆ. ವಿತ್ ಅಟ್ಯಾಚ್ ವಾಶ್ರೂಮು. ಡೋರ್ ತುಂಬ ಶೈನಿ, ಹೈ ಗ್ಲೋಸಿ ಡೋರನ್ನು ಇಲ್ಲಿ ಯೂಸ್ ಮಾಡಿರುವಂಥದ್ದು ವೀಕ್ಷಕರೇ. ಫ್ಲಶ್ ಡೋರ್ಸ್ಗಳಿದು. ಈ ವಾಶ್ರೂಮ್ ನೋಡಿ ತುಂಬಾ ಯೂಸ್ ಆಗಿದೆ. ಇದು ಆಲ್ಮೋಸ್ಟ್ 6x
8 ಇದೆ ವೀಕ್ಷಕರೇ. ಕಂಪ್ಲೀಟಾಗಿ ಇಲ್ಲಿ ಮ್ಯಾಟ್ ಫಿನಿಷ್ನ ಟೈಲ್ಸ್ಗಳನ್ನು ಯೂಸ್ ಮಾಡಿದ್ದಾರೆ ವೀಕ್ಷಕರೇ. ಬನ್ನಿ ಸರ್ ಹತ್ರ ಎಕ್ಸ್ಪ್ಲನೇಷನ್ ತೊಗೊಳ್ಳೋಣ. ವಿನಿಯರ್ ಡೋರನ್ನು ಯೂಸ್ ಮಾಡಿದ್ದಾರೆ. ಮೇಡೆ ನೋಡ್ಬೋದು ಸರ್. ಸೊ ಇದನ್ನು ನಿಮ್ಗೆ ಹೇಳಿ ಸರ್ ಆಗಲೇ. ಸೊ ಈ ಥರ ಕಾಂಕ್ರೀಟಲ್ಲೇ ಇದನ್ನು ಮಾಡಿಕೊಂಡು ಬಾರ್ಡರ್ ಥರ ಕೊಟ್ಟಿದ್ದೀವಿ. ಸೊ ತುಂಬ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಇದರ ಒಂದು LED ಪ್ರೊಫೈಲ್ ಸರ್ ಇಲ್ಲಿಗೆ. ಓಕೆ ಓಕೆ ಓಕೆ. ಎಸ್ ಸರ್, LED ಸ್ಟ್ಯಾಂಡರ್ಡ್ನ ಪ್ಲಾನ್ ಮಾಡಿ ಕೊಟ್ಟಿರುವಂಥ. ಎಸ್ ಸರ್. ಸೊ ಇಲ್ಲಿ ಬಂದಾಗ 2 ರೂಮ್ ಬರುತ್ತೆ ಸರ್. ಸೊ ಒಂದು ಮಾಸ್ಟರ್ ಬೆಡ್ರೂಮ್ ಮತ್ತು ಡಾಟರ್ಸ್ ಬೆಡ್ರೂಮ್ ಅಂತ. ಅದಕ್ಕೆ ಹೋಗಿ ಮುಂಚೆ ಇನ್ನೊಂದು ಸ್ಪೇಸ್ ಇತ್ತು. ಸೊ ಜಸ್ಟ್ ಅದಕ್ಕೊಂದು ಈ ಥರ ಫೋಲ್ಡಬಲ್ ಥರ ಮಾಡ್ಕೊಂಡಿದ್ದೀವಿ ಸರ್. ಸೊ ಎನಿಥಿಂಗ್ ನೀವು ಸ್ಟಡಿ ಏನಾದ್ರು ಮಾಡಬೇಕಾದ್ರೆ ಇದೊಂದು ಫೋಲ್ಡಬಲಲ್ಲಿ ನಾವು ಯೂಸ್ ಮಾಡ್ಕೊಬೋದು ಸರ್. ಏನಾದ್ರು ಐರನ್ ಗೇರನ್ ಮಾಡೋಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೂ ಮಾಡ್ಕೊಂಡು ಸೊ ಪ್ಲಗ್ ಪಾಯಿಂಟ್ ಇಲ್ಲೇ ಪ್ರೊವೈಡ್ ಆಗಿದೆ. ಸೊ ಐರನ್ ಮಾಡ್ಕೊಳ್ಳೋಕ್ಕಾಗುತ್ತೆ. ಕಟ್ಔಟ್ ಕೊಟ್ಟಿದ್ದೀವಿ ಸರ್ ಅಲ್ಲಿ. ಈಸಿಲಿ ಪ್ಲಾನ್ ಅಪ್ ಮಾಡ್ಕೊಬೋದು ಸರ್. ಓಕೆ, ಇಮಿಡಿಯೇಟ್ಲಿ ಐರನ್ ಮಾಡ್ಕೊಂಡು ಹೋಗ್ಬೋದು. ಎಸ್ ಸರ್, ಹಾಗೆ ಮಾಡ್ಬೋದು. ಓಕೆ, ಕ್ಲೋಸ್ ಮಾಡಿದ್ನ. ಎಸ್ ಸರ್. ಸೊ ಜಸ್ಟ್ ಇಲ್ಲಿ ನಾವು ಪುಲ್ ಔಟ್ ಮಾಡ್ಕೊಬೇಕಿತ್ತು. ಪುಲ್ ಔಟ್ ಮಾಡಿಬಿಟ್ಟು ತೆಗ್ಬಿಡೋಂಥ ಕಡೆ. ಸೊ ಆ ಥರ ಫುಲ್ ಮೆಕ್ಯಾನಿಸಮ್ ಥರ ಬರುತ್ತೆ ಸರ್. ಜಸ್ಟ್ ಫುಲ್ ಆಫ್ ಮಾಡಿ ನಾವು ಲೀವ್ ಮಾಡಬೇಕು. ಮನೆಯಲ್ಲೆಲ್ಲರೂ ಒಂದು ಕಡೆ ಮಾಡಿ ಇಟ್ಕೊಳ್ಳೋದು ಒಳ್ಳೇದು ಸರ್. ಹೌದು ಸರ್, ಯಾಕಂದರೆ ಸ್ಪೇಸು ಏನು ಫುಲ್ ಕನ್ಸ್ಯೂಮ್ ಆಗಲ್ಲ. ಯಾವಾಗ ಬೇಕು ನಾವು ಅದನ್ನು ಡ್ರಾಪ್ ಮಾಡ್ಬೋದು ಮತ್ತು ಲಿಫ್ಟ್ ಮಾಡ್ಕೊಬೋದು ಸರ್. ಈ ಕಡೆ ಬಂದರೆ ಇಲ್ಲಿಗೆ ಬಂದಾಗ ಸರ್ ಮೇನ್ ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಬರುತ್ತೆ. ಸೊ ಅಗೇನ್ ಇಲ್ಲಿ ಬಂದು ಸರ್ ವಾರ್ಡ್ರೋಬ್ಸ್ ಆ್ಯಂಡ್ ಕಾಟ್ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಸೊ ಫಸ್ಟ್ ನಾವು ವಾರ್ಡ್ರೋಬ್ ನೋಡ್ಬೋದು ಸರ್. ಸರ್ ಈ ರೂಮ್ ಒಂದಿಷ್ಟು ದೊಡ್ಡದಾಗಿರ್ಬೋದು ಸರ್. ಸರ್ ಇದು ಈಸಿಲಿ ಬಂದು ಸರ್ ನಿಮಗೆ ಈ ಥರ ವಿಡ್ ತೊಗೊಳಕ್ಕೆ ಹೋದರೆ ಅಲ್ಲಿಂದಲೇ ನಮಗೆ ಒಂದು 12 feet to 13 feet ಬರುತ್ತೆ ಸರ್. 13 feet ಬರುತ್ತೆ. ಈಗ ಎಷ್ಟಿರ್ಬೋದು ಇದು? ಈಗ ನಿಮ್ಗೆ ಹಾಗೆ ಒಂದು 13 to 14 feet ಬರುತ್ತೆ ಸರ್ ಇದು. ಸೊ ವೆರಿ ಹ್ಯೂಜ್ ರೂಮೇ ಬ್ಲಾಕ್ ಇದೆ. ಹೌದು. ಫಸ್ಟ್ ಬೆಡ್ರೂಮ್ ಇದು ಬೆಡ್ ಸರ್. ಸೊ ಬೆಡ್ ಕಾಟ್ ನೋಡ್ಬೋದು ಸರ್. ನಾವು ತುಂಬ ಕಡೆ ಎಲ್ಲ ಫ್ಯಾಬ್ರಿಕ್ ಹೆಡ್ ಬೋರ್ಡ್ಸೇ ಮಾಡ್ತಿದ್ವಿ. ಬಟ್ ಇಲ್ಲಿ ಫ್ಯಾಬ್ರಿಕ್ ಹೆಡ್ ಬೋರ್ಡ್ ಸರ್ ಟೋಟಲ್ ಸಾಲಿಡ್ಗೆ ಹೋಗಿದ್ದೀವಿ. ಸಾಲಿಡ್ ಹೆಡ್ ಬಂದರೆ ಜಸ್ಟ್ ಪ್ಲೈ ಬೋರ್ಡ್ ವಿತ್ ಲ್ಯಾಮಿನೇಟ್ಗೆ ಹೋಗಿದ್ದೀವಿ. ಹಾಗೆ 2 ಕಡೆ ಕಾಟ್ ಸೆಟಪ್ ಕೊಟ್ಟಿದ್ದೀವಿ ಸರ್. ಅದನ್ನು ಕಾಂಬಿನೇಷನ್ ವುಡ್ಡು ಮತ್ತು ಲೈಟರ್ ಶೇಡ್ ಸಾಲಿಡ್ ಕಲರ್ ಕೊಟ್ಟಿದ್ದೀವಿ ಸರ್. ಓಕೆ. ಆ್ಯಂಡ್ ದೆನ್ ಇಲ್ಲಿ ಬಂದು ಕಾಟು ಸರ್. ಸೊ ಈ ಥರ ಒಂದು ಕಾಟ್ ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ. ಕಾಟ್ ಬಂದು ಡ್ರಾವರ್ಸ್ ಕೊಟ್ಟಿದ್ದೀವಿ ಸರ್. ಇದಕ್ಕೆ ಇಲ್ಲಿ ಪುಲ್ ಔಟ್ ಥರ ಹೋಗಲಿಲ್ಲ. ಸೊ 2 ಕಡೆನೂ ನಾವು ಡ್ರಾವರ್ಸ್ ಕೊಟ್ಟಿದ್ದೀವಿ. ಸೊ ಈ ಥರ ಡ್ರಾವರ್ಸ್ ನಾವು ಫುಲ್ ಮಾಡ್ಕೊಬೋದು ಸರ್. ಈಗ ಇಲ್ಲಿದೆ ಡ್ರಾವರ್. ಇಲ್ಲಿದೆ ಸರ್ ಡ್ರಾವರ್ಸ್. ಸೊ ಡ್ರಾವರ್ಸಲ್ಲಿ ಬಾಟಮಲ್ಲಿ ವೀಲ್ಸ್ ಹಾಕಿರ್ತೀವಿ. ಸೊ ಆ ಥರ 2 ಡ್ರಾವರ್ ಕೊಟ್ಟಿದ್ದೀವಿ. ಈ ಕಡೆ 2 ಪ್ಲಸ್ ಆ ಕಡೆ 2 ಅವ್ರು ಯೂಸ್ ಮಾಡ್ಕೊಬೋದು ಸರ್. ಓಕೆ. ಎಸ್ ಸರ್. ಆಮೇಲೆ ಇದು ವಾರ್ಡ್ರೋಬ್ ಸರ್. ಸೊ ವಾರ್ಡ್ರೋಬ್ ನೋಡ್ಬೋದು ಸರ್. ಮೇನ್ ಆಗಿ ಫುಲ್ ಎಂಡ್ ಟು ಎಂಡ್ ತೊಗೊಂಡಿದ್ದೀವಿ. ಡ್ರೆಸ್ಸರ್ಗೆ ಅಂತ ಒಂದು ಪೋರ್ಷನ್ ಬಿಟ್ಟು ರೆಸ್ಟ್ ಫುಲ್ ವಾರ್ಡ್ರೋಬ್ಗೆ ಹೋಗಿದ್ದೀವಿ ಸರ್. ಸೊ ಇಲ್ಲಿ ಮೇನ್ ಅಗೇನ್ ಕಲರ್ ಕಾಂಬಿನೇಷನ್ಸ್ ಬೀಜು ಆ್ಯಂಡ್ ಮತ್ತೆ ಅದೇ ಥರ ಬ್ರೌನ್ ಹೋಗಿದ್ದೀವಿ ಸರ್. ಇಲ್ಲೇನು ಮಾಡ್ಕೊಂಡಿದ್ದೀವಿ ಅಂದರೆ ಜಸ್ಟ್ ಗ್ರೂಸ್ ಎಲ್ಲ ಪ್ಲೇ ಮಾಡಿದ್ದೀವಿ ಸರ್ ನಾವಿದ್ನ. ಸೊ ಟೋಟಲಾಗಿ ಗ್ರೂಸ್ ಬಂದಿದೆ. ಗ್ರೂಸಲ್ಲಿ ಏನು ಮಾಡಿದ್ದೀವಿ ಅಂದರೆ ಬ್ಲ್ಯಾಕ್ ಪೇಂಟ್ ಏನಕ್ಕೆ ಅಂದರೆ ಅಗೇನ್ ಈ ಒಂದು ಬ್ಲ್ಯಾಕ್ ಹ್ಯಾಂಡಲ್ಸ್ ಮ್ಯಾಚ್ ಮಾಡಬೇಕಾಗಿದೆ ಸರ್. ಸೊ ಆ ಥರ ಕಮಿಷನ್ ಮಾಡ್ಕೊಂಡು ಹೋಗಿದ್ದೀವಿ. ಟೋಟಲಾಗಿ ಓಪನಬಲ್ ವಾರ್ಡ್ರೋಬ್ ಸರ್ ಇದು. ಓಕೆ. ಎಸ್. ಸೊ ಇದು ಡಿವೈಡ್ ಮಾಡ್ಕೊಂಡು ಸರ್. ಶಿ ವಾರ್ಡ್ರೋಬ್ ಹಿ ವಾರ್ಡ್ರೋಬ್ ಡಿವೈಡ್ ಮಾಡ್ಕೊಂಡಿದ್ವಿ. ಸೊ ಮ್ಯಾಮ್ಗೊಂದು ಸರ್ಗೊಂದು ಅಂತ ಈ ಥರ ನಾವು ಪ್ಲಾನ್ ಅಪ್ ಮಾಡಿರೋದು ಸರ್. ಇಲ್ಲಿ ಈ ಥರ ಬರುತ್ತೆ. ಈ ಥರ ಬರುತ್ತೆ. ಎಸ್ ಸರ್. ಇವಾಗ ಇಲ್ಲಿ ಮಾಡಿದ್ದೀವಿ. ಬಾಟಮಲ್ಲಿ ಫುಲ್ ನಾವು ಬಂದು ಈ ಥರ ಡ್ರಾವರ್ಸ್ನ ರನ್ ಮಾಡಿದ್ದೀವಿ ಸರ್. ಟೋಟಲ್ 8 ಡ್ರಾವರ್ಸ್ ರನ್ ಮಾಡಿದ್ದೀವಿ. ಹಾಗೆ ಅಲ್ಲಿ ನಿಮ್ಗೆ ಕೊಟ್ಟಿರೋದು ಬಂದು ನಾವು ಈ ಥರ ವಿ ಗ್ರೋವೇ ಸರ್. ಈ ಥರ ಒಂದು ವಿ ಗ್ರೋವಲ್ಲಿ ನಾವು ಇದನ್ನ ಟೋಟಲ್ ಆಗಿ ತೊಗೊಂಡೋಗಿದ್ದೀವಿ ಸರ್ ಇದನ್ನ. ಓಕೆ. ಈ ಕಡೆ ಡ್ರೆಸ್ಸಿಂಗ್ ಅಲ್ಲ, ಇಲ್ಲಿ ಡ್ರೆಸ್ಸರ್ ಸರ್. ಹಾಗೆ ಡ್ರೆಸ್ಸರ್ ಯೂಸ್ ಆಗಿ ಕೊಟ್ಟಿದ್ದೀವಿ ಸರ್. ಒಂದು ಕಡೆ ಫುಲ್ ಬಂದು ನಾವು ಏನು ಶೆಲ್ಫ್ ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ಬಂದು ಡ್ರೆಸ್ಸರ್ಗೆ ಹೋಗಿದ್ದೀವಿ. ಅಗೇನ್ ಡ್ರೆಸ್ಸರ್ಗೆ ಹೋದಾಗ ನಾವು ಇದನ್ನು ರೆಕ್ಟಾಂಗಲ್ ಮಿರರ್ ಕೊಡೋಕೆ ಹೋಗಿಲ್ಲ ಸರ್. ಕರ್ವ್ ಮಿರರ್ ಕೊಟ್ಟಿದ್ದೀವಿ. ಸೊ ನೋಡೋಕ್ಕೂ ನಿಮ್ಗೆ ಕರ್ವ್ ಮಿರರ್ ಚೆನ್ನಾಗಿ ಕಾಣುತ್ತೆ. ಹಾಗೇನು ಅದು ವಿತ್ ಸ್ಟೋರೇಜ್ ಬರುತ್ತೆ ಸರ್. ಸೊ ವಿತ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಸೊ ಬ್ಯಾಂಗಲ್ಸ್ ಪ್ಲೇಸ್ ಮಾಡೋಕ್ಕೆ ಬ್ಯಾಂಗಲ್ಸ್ ರಾಡ್ಸು ಅದನ್ನು ಬಿಟ್ಟರೆ ಟೋಟಲ್ ಲೂ ಶೆಲ್ಫ್ ಕೊಟ್ಟಿದ್ದೀವಿ. ಅದು ಯಾವ ಥರ ಬೇಕು ನಾವು ಆರ್ಗನೈಸ್ ಮಾಡ್ಕೊಳ್ಳೋಕೆ ಈಸಿ ಬರುತ್ತೆ ಸರ್ ಇದು. ಓಕೆ, ಸೂಪರ್. ಕಲರ್ ಇದು ಫುಲ್ ಬ್ರೌನ್ ಸರ್. ಏರೋ ಲ್ಯಾಮ್ದು ಬ್ರೌನ್ ಬರುತ್ತೆ, ಅದನ್ನು ಯೂಸ್ ಮಾಡಿದ್ದೀವಿ. ಲಾಫ್ಟ್ ಅಗೇನ್ ಫುಲ್ ಇಂಟೆಂಟ್ ತೊಗೊಂಡಿದ್ದೀವಿ ಸರ್. ಸೊ ಲಾಫ್ಟ್ ಬಾರ್ಡರ್ಸು ಮತ್ತು ಕೆಳಗಡೆ ಬರುವಂಥ ಸ್ಕರ್ಟಿಂಗ್ ಮತ್ತು ಬ್ರೌನ್ಗೆ ಹೋಗ್ಬಿಟ್ಟು ಮಿಕ್ಕಿದ್ದು ಫುಲ್ ಅಂತ ಲೈಟರ್ ಶೇಡ್ಗೆ ನಾವು ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಸೂಪರ್. ಈ ಕಡೆ ಬಂದರೆ ಇಲ್ಲಿಗೆ ಬಂದ ಒಂದು ಸ್ಟಡಿ ಯೂನಿಟ್ ಪ್ಲಾನ್ ಮಾಡಿದ್ದೀವಿ ಸರ್. ಹಾಗೆ ಸ್ಟಡಿ ಯೂನಿಟ್ ನಾವು ಫುಲ್ ಟೋಟಲ್ ರೆಕ್ಟಾಂಗಲ್ ಹೋಗಲಿಲ್ಲ. ಇಲ್ಲಿ ಸೈಡ್ಸಲ್ಲೆಲ್ಲ ಫುಲ್ ಕರ್ವ್ ಶೇಪ್ ಕೊಟ್ಟಿದ್ದೀವಿ ಸರ್. ಸೊ 2 ಕಡೆ ಕೂತ್ಕೊಂಡು ಓದೋ ಥರ ಕೊಟ್ಟಿದ್ದೀವಿ. ಆ್ಯಂಡ್ ದೆನ್ ಇಲ್ಲಿಗೆ ಬಂದಾಗ ಸೆಂಟ್ರಲ್ 2 ಸ್ಪೇಸು. ಸೊ ಈ ಕಡೆ ಯಾರು ಕೂತ್ಕೊಂಡು ಓದ್ತಾರೆ ಅವ್ರಿಗೆ ಈ ಸ್ಟೋರೇಜ್ ಯೂಸ್ ಆಗುತ್ತೆ. ಸೊ ಇಲ್ಲಿಗೊಂದು ಶಟರು ಆ್ಯಂಡ್ ದೆನ್ ಮತ್ತೆ ಇಲ್ಲಿಗೊಂದು ಡ್ರಾವರು. ಹಾಗೆ ಈ ಕಡೆ ಯೂಸ್ ಮಾಡೋವಾಗ ಇಲ್ಲಿಗೊಂದು ಡ್ರಾವರು, ಇಲ್ಲಿಗೊಂದು ಶಟರು. ಇಬ್ಬರಿಗಂತೂ ಸಫಿಷಿಯೆಂಟ್ ಆಗುತ್ತೆ. ಸೊ ಮೇಡಮ್ ಅಷ್ಟೇ ಈ ಥರ ಒಂದು ಡಿಫ್ರೆಂಟ್ ಆಗಿ ನಾವು ಪ್ಲಾನ್ ಅಪ್ ಮಾಡ್ಕೊಂಡಿದ್ದೀವಿ. ಓಪನ್ ಯೂನಿಟ್ಸು ಕಮ್ ಈ ಥರ ಬಂದು ನಾವು ಫ್ಲಾಪ್ ಅಪ್ನ ಕೊಟ್ಟಿದ್ದೀವಿ ಸರ್ ಇಲ್ಲಿಗೆ. ಸೊ ಪುಸ್ಟ್ ಓಪನ್ ಬರುತ್ತೆ, ಈ ಥರ ಯೂಸ್ ಮಾಡ್ಕೊಬೋದು ಸರ್. ಓಕೆ. ಸೊ ಆ ಥರ ಕಾಂಬಿನೇಷನಲ್ಲಿ ರನ್ ಮಾಡ್ಕೊಂಡಿದ್ದೀವಿ ಸರ್ ನಾವು. ಓಕೆ. ಇದು ಈ ರೂಮಲ್ಲಿ ಅಲ್ವಾ? ಇದು ರೂಮ್. ಎಸ್ ಸರ್. ಓಕೆ. ಸೀಲಿಂಗ್ ಏನು ಮಾಡಿಲ್ಲ? ಸೀಲಿಂಗ್ ಇಲ್ಲ ಸರ್. ಸೀಲಿಂಗಲ್ಲಿ ಜಸ್ಟ್ 4 ಕಡೆ ಪ್ಯಾನಲೈಟ್ಸ್ ಕೊಟ್ಟಿದ್ವಿ. ಅದು ಬಿಟ್ಟರೆ ಇಲ್ಲ ಸರ್. ಅದೇ ಸಫಿಷಿಯೆಂಟ್ ಲೈಟಿಂಗ್ಸ್ಗೆ ವರ್ಕ್ ಆಗುತ್ತೆ ಸರ್. ಈ ಲೈಟ್ ಚೆನ್ನಾಗಿದೆ ಸರ್. ಎಸ್ ಸರ್. ಹಾಗೆ ಒಂದು ಚಿಕ್ಕ ಡಿಸೈನರ್ ಲೈಟ್ ಸರ್ ಅಲ್ಲಿ ನಾವು ಆ್ಯಕ್ಟ್ ಮಾಡ್ಕೊಂಡಿದ್ದೀವಿ ಸರ್ ಅದು. ಓಕೆ. ಎಸ್, ಸೂಪರ್. ಇನ್ನೇನು ರೂಮ್ ಇದೆ ಸರ್? ಎಸ್ ಸರ್. ಇಲ್ಲೊಂದು ರೂಮ್ ಇದೆ ಸರ್ ಇಲ್ಲಿ. ಸೊ ಅಗೇನ್ ಈ ರೂಮ್ ನೋಡ್ಬೋದು ಸರ್. ಇದೂ ಸಫಿಷಿಯೆಂಟ್ ಆಗಿದೆ. ಸೊ ಬೆಡ್ ಕಾನ್ಸೆಪ್ಟ್ ಸೇಮ್ ಹೋಗಿದೆ ಸರ್. ಅಂದರೆ ಒಂದೇ ಒಂದು ಏನು ಅಂದರೆ ನಾವು ಇದು ಸ್ವಲ್ಪ ಕ್ಯಾಂಟಿಲಿವರ್ ಥರ ಪ್ಲಾನ್ ಮಾಡಿದ್ದೀವಿ. ಸೊ ದೂರದಿಂದ ನಮ್ಮ ಬೆಡ್ ನೋಡಿದಾಗ ಫ್ಲೋಟಿಂಗ್ ಥರ ಹಾಕೊಂಡೆ ಸರ್. ಬಾಟಮಲ್ಲಿ ಏನೂ ನಿಮಗೆ ಇರಲ್ಲ. ಫ್ಲೋಟಿಂಗ್ ಕಾನ್ಸೆಪ್ಟ್ ರನ್ ಮಾಡ್ಕೊಂಡು ಸರ್ ಇಲ್ಲಿ. ಕ್ಯಾಂಟಿಲಿವರ್ ಬೆಡ್. ಎಸ್ ಸರ್, ಕ್ಯಾಂಟಿಲಿವರ್ ಬೆಡ್. ಸೊ ಫ್ಲೋಟಿಂಗ್ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಸರ್ ಇಲ್ಲಿ. ಓಕೆ. ಆ್ಯಂಡ್ ಇಲ್ಲಿ ಬಂದಾಗ ಸರ್ ಫುಲ್ ಸ್ಲೈಡಿಂಗ್ ವಾರ್ಡ್ರೋಬ್ ಹೋಗಿದ್ದೀವಿ. ಬಟ್ ಸ್ಲೈಡಿಂಗ್ ಯಾವ ಥರ ತೊಗೊಂಡಿದ್ದೀವಿ ಅಂದರೆ ಇದು ಲಾಫ್ಟ್ ನಾವು ಕನ್ಸಿಡರೇಷನ್ ಮಾಡ್ಕೊಂಡಿಲ್ಲ ಸರ್. ಲಾಫ್ಟ್ ಬದಲು ಬಾಟಮಲ್ಲಿ ನಾವು ಸೆಟ್ ಆಫ್ ಫುಲ್ ಚೆಸ್ಟ್ ಆಫ್ ಡ್ರಾವರ್ಸ್ ಹೋಗಿದ್ದೀವಿ. 2 ಡ್ರಾವರ್ ಸರ್. ಟಾಪಲ್ಲಿ ಒಂದು ಡ್ರಾವರ್ ಬರುತ್ತೆ, ಹಾಗೇನು ಬಾಟಮಲ್ಲಿ ಒಂದು ಡ್ರಾವರ್ ಬರುತ್ತೆ. ಸೊ ಆ ಥರ ಎಂಟೈರ್ ಇದೇನು ಬರುತ್ತೆ ನಮ್ಮ ಟೋಟಲ್ ವಿಡ್ತ್ ಫುಲ್ ತೊಗೊಂಡಿದ್ದೀವಿ ಸರ್. ಏನು ಸರ್, ಒಂದು 16 ಡ್ರಾವರ್ ಬರುತ್ತಾ? ಈಸಿಲಿ ಸರ್ 16 ಡ್ರಾವರ್ ಬರುತ್ತೆ. ಸಫಿಷಿಯೆಂಟ್ ಸ್ಟೋರೇಜ್ಗೆ ಯೂಸ್ ಮಾಡ್ಕೊಳ್ಳೋದು. ಅದು ಲಾಫ್ಟ್ ಇಲ್ಲ ಅಲ್ಲ? ಲಾಫ್ಟ್ ಇಲ್ಲ.
ಸೊ ಏನು ಮಾಡಿ ಲಾಕ್ ಬಂದು ನಮ್ಮ ಇದ್ರ ವಾರ್ಡ್ರೋಬಲ್ಲಿ ಕನ್ಸೀಲ್ ಆಗಿದೆ ಸರ್. ಸೊ ನಾವು ವಾರ್ಡ್ರೋಬ್ ಪುಲ್ಔಟ್ ಮಾಡಿದಾಗ ಈ ಸ್ಪೇಸ್ ಏನು ಬರುತ್ತೆ ನಿಮಗೆ 7 feet ಅಬವ್, ಅಲ್ಲಿ ನೀವು ಲಾಫ್ಟರ್ ತೊಗೊಬೋದು. ಸೊ ಮೇನ್ ಸ್ಟೋರ್ ನಾವು ಇಲ್ಲಿ ಪ್ಲಾನ್ ಮಾಡ್ಕೊಬೋದು ಸರ್. ನೋಡಿ ನಂಬರ್ ಆಫ್ ಸೆಕ್ಷನ್ಸ್ ತುಂಬ ಜಾಸ್ತಿ ಬರುತ್ತೆ. ಸೊ ಆರ್ಗನೈಸ್ ಮಾಡ್ಕೊಳ್ಳೋಕೆ ಕ್ಲೀನಾಗಿ ಬರುತ್ತೆ. ಆ್ಯಂಡ್ ಸ್ಲೈಡಿಂಗ್ನ ನಾವು ಸ್ವಲ್ಪ ಡಿಫ್ರೆಂಟ್ ಆಗಿ ಕೊಟ್ಟಿದ್ದೀವಿ ಸರ್. ಯಾವತ್ತು ನಾವೇನು ಮಾಡ್ತಿದ್ವಿ ಬಾಟಮ್ ಫ್ಲೋರ್ನ ಸ್ಟಾರ್ಟ್ ಮಾಡ್ತಿದ್ವಿ, ಬಟ್ ಇಲ್ಲಿ ನಾವು ಫ್ಲೋರಲ್ಲಿ ಡ್ರಾವರ್ಸ್ ಕೊಟ್ಟು ಅದಾದ್ಮೇಲೆ ಬಂದು ಏನು ಮಾಡ್ಕೊಂಡಿದ್ದೀವಿ ಅಂತ ಶಟರ್ಸ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ಸೊ ಹ್ಯಾಂಗರ್ಸ್ ಒಂದು ಕಡೆ ಕೊಟ್ಟಿದ್ದೀವಿ, ಆ ಕಡೆ ಫುಲ್ ಸ್ಟೋರೇಜ್ ಕೊಟ್ಟಿದ್ದೀವಿ. ಅದೊಂದು ಕಾಂಬಿನೇಷನ್ ಸರ್. ಇದು ಕಲರ್ ಕಾಂಬಿನೇಷನ್ ಏನಿದೆ ಸರ್? ಇದು ಮೇನ್ ಆಗಿ ಬಂದು ಮಿಲಿಟರಿ ಗ್ರೀನ್ ಅಂತ ಹೇಳ್ತೀವಿ ಸರ್. ಸ್ವಲ್ಪ ಲೈಟೆಸ್ಟ್ ಮಿಲಿಟರಿ ಗ್ರೀನ್ ಸರ್. ಅದ್ರ ಜೊತೆ ಬಂದು ಈ ಥರ ಒಂದು ಫ್ರಾಸ್ಟಿ ವೈಟ್ ಹೋಗಿದ್ದೀವಿ. ಇದು ಎರಡನೇ ಸ್ವಲ್ಪ ಹೈಲೈಟ್ ಮಾಡೋಕ್ಕೋಸ್ಕರ ಇಲ್ಲಿ ಮಧ್ಯೆ ಬಂದಿರೋ ಬ್ಲ್ಯಾಕ್ ಟೀ ಸ್ಟ್ರಿಪ್ ಕೊಟ್ಟಿದ್ದೀವಿ ಸರ್. ಓಕೆ. ಬ್ಲ್ಯಾಕ್ ಟೀ ಸ್ಟ್ರಿಪ್ಸು ಅದನ್ನ ಹಾಗೆ ಮತ್ತೆ ಕಾಂಬಿನೇಷನ್ ಮಾಡೋಕ್ಕೋಸ್ಕರ ಹ್ಯಾಂಡಲ್. ಸೊ ಮೇನಾಗಿ ಹ್ಯಾಂಡಲ್ ಬ್ಲ್ಯಾಕ್ ಇರುತ್ತೆ, ಅದು ಔಟ್ಲೈನ್ ಮಾತ್ರ ಗೋಲ್ಡಲ್ಲಿ ಕೊಟ್ಟಿದ್ದೀವಿ. ಚೆನ್ನಾಗಿ ಬಂದಿದೆ ಸರ್. ಎಕ್ಸಾಕ್ಟ್ಲಿ. ಸೊ ಈ ಥರ ಒಂದು ಕಾಂಬಿನೇಷನ್ ರನ್ ಮಾಡ್ಕೊಂಡಿದ್ದೀವಿ ಸರ್. ಓಕೆ. ದೊಡ್ಡದಾಗಿದೆಲ್ಲ ಸರ್? ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿದೆ. ಸ್ಟೋರೇಜ್ ಸ್ಪೇಸ್ ಚೆನ್ನಾಗಿ ಬರುತ್ತೆ ಸರ್ ಇಲ್ಲಿ. ಎಷ್ಟಾಗಲ ಇರ್ಬೋದು ಸರ್ ಇದು? ಸರ್ ಇದು ನಿಮಗೆ ಈಸಿಲಿ 9 feet ಬರುತ್ತೆ ಸರ್. ಇದು 9.5 feet ಬರುತ್ತೆ ಟೋಟಲ್ ಆಗಿ ಸರ್. ಹೈಟ್ ಒಂದು 11 feet 10 feet ಸರ್? ಇದು ಇಲ್ಲಿ 10.5 feet ಬರುತ್ತೆ ಸರ್. 10.5 ಫ್ಲೋರ್ ಟು ಸರಿ 10.5 feet ಬರುತ್ತೆ ಸರ್. ಸೂಪರ್. ಈ ಕಡೆ ಬಂದರೆ ಇಲ್ಲಿಗೆ ಬಂದರೆ ಒಂದು ಟಿವಿ ಯೂನಿಟ್ ಸರ್. ಸೊ ನಮಗೆ ಕಾಟ್ ಆಪೋಸಿಟ್ ಟಿವಿ ಯೂನಿಟ್ ಬೇಕಾಗಿತ್ತು. ಸೊ ಅಲ್ಲಿ ಈ ಥರ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಅದು ನೀನು ಸ್ವಲ್ಪ ಹೈಲೈಟ್ ಮಾಡೋಕ್ಕೋಸ್ಕರ ಏನು ಮಾಡಿದ್ವಿ ಅಂದರೆ ರಾಫ್ಟರ್ ಇದೆ, ಅದೇ ರಾಫ್ಟರ್ನ ಫುಲ್ ಪ್ಲಾನಲ್ಲಿ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಇದು ಬಂದು ಕಾರ್ಪೆಂಟ್ರಿ ವರ್ಕ್ಸ್, ಇದು ಆನ್ ಸೈಟ್ ಮಾಡಿರೋದು. ರೌಂಡ್ ಆನ್ ಸೈಡ್ ಮಾಡಿ ಫ್ಲೆಕ್ಸಿ ಪ್ಲೈಲ್ ಮಾಡಿದ್ದೀವಿ. ಹಾಗೆ ಜಸ್ಟ್ ಒಂದು ಕರ್ವ್ ಶೇಪು ಇಲ್ಲಿಗೆ ಒಂದು ಕೂಡಿ ಯೂನಿಟ್ ಕೊಟ್ಟಿದ್ದೀವಿ ಸರ್ ಇಲ್ಲಿಗೆ. ಓಕೆ. ಇಷ್ಟ ಅಲ್ವಾ ಇದು? ಯಸ್ ಸರ್. ಆ್ಯಂಡ್ ಸ್ಟಡಿ ಯೂನಿಟ್ ಎಲ್ಲ ಕಾಂಬಿನೇಷನ್ಸ್ ಯಾವ ಥರ ಮಾಡಿದ್ದೀವಿ ಅಂದರೆ ಗ್ರೀನ್ ಮತ್ತು ಬ್ರೌನ್. ತುಂಬ ಜನ ಕಸ್ಟಮರ್ಸ್ ಗ್ರೀನ್ ಬ್ರೌನ್ ಯಾವ ಥರ ಹೋಗುತ್ತಲ್ಲ, ಮ್ಯಾಚ್ ಆಗಲ್ಲ ಅಂತಾರೆ. ಬಟ್ ನೋಡಿ ಸರ್ ಎಷ್ಟು ಚೆನ್ನಾಗಿ ಮ್ಯಾಚ್ ಆಗಿದೆ ಅಂದರೆ ಗ್ರೀನ್, ಬ್ರೌನ್ ಆ್ಯಂಡ್ ಈ ಬ್ಲ್ಯಾಕ್ ಚೆನ್ನಾಗಿ ಕಾಣಿಸ್ತಾ ಟೋಟಲ್ ತುಂಬ ಚೆನ್ನಾಗಿದೆ ಸರ್ ಇಲ್ಲಿಗೆ. ಯೂನಿಕ್ ಆಗಿದೆ ಸರ್ ಇದು. ಟಾಪಿಗೆ ಬಂದಾಗ ಒಂದು ಸ್ಟಡಿ ವಾಲ್ಯೂಟ್ ಕೊಟ್ಟಿದ್ದೀವಿ ಸರ್. ಇಲ್ಲೂ ಅಷ್ಟೇ ಸಿಂಗಲ್ ಒಂದೇ ಲ್ಯಾಮಿಟ್ ಹೋಗಿದ್ದೀವಿ. ಅದನ್ನು ಹೈಲೈಟ್ ಮಾಡೋಕ್ಕೋಸ್ಕರ ಗ್ರೂ ಮಾಡಿ ಪೇಂಟ್ ಕೊಟ್ಟಿದ್ದೀವಿ ಸರ್. ಸೊ ಸಿಂಪಲ್ ಆಗಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಸರ್ ಇದು. ನೋಡಿ ಇದು ಯೂನಿಟ್ ಸಕ್ಕದಾಗಿ ಕಾಣಿಸ್ತಾ ಇದೆ. ಎಸ್ ಸರ್. ಈ ಕಡೆ ಬಂದಾಗ ಹಾಗೆ ಡ್ರೆಸ್ಸರ್ ಕೊಟ್ಟಿದ್ದೀವಿ ಸರ್. ಸೊ ಡ್ರೆಸ್ಸರಲ್ಲಿ ಮಿರರ್ ಆಗಿ ಇದಕ್ಕೂ ನಾವು ಯಾವ ಥರ ಪ್ಲಾನ್ ಮಾಡಿದ್ದೀವಿ ಅಂದರೆ ಕರ್ವ್ ಮಿರರ್ಗೆ ಹೋಗಿದ್ದೀವಿ. ಆ್ಯಂಡ್ ಇದೂ ಅಷ್ಟೇ ಸರ್, ನಾವು ಅಲ್ಲೇ ನೋಡಿದ್ವಿ ಲಿಫ್ಟ್ ಅಪ್ ಥರ ಅದೇ ಥರನೇ ಬರುತ್ತೆ. ಸೊ ಜಸ್ಟ್ ರಿಮೂವಲ್ ಇರುತ್ತೆ. ನಾವು ಫುಲ್ ಮಿರರ್ ಆಕ್ಸೆಸ್ ಮಾಡ್ಬೋದು. ಫುಲ್ ಮಿರರ್ ನಾವು ಆಕ್ಸೆಸ್ ಮಾಡ್ಬೋದು ಸರ್. ಸೊ ನೀವು ಡ್ರೆಸ್ಸಿಂಗ್ ಮೇಕಪ್ ಎಲ್ಲ ಮಾಡ್ಬೇಕಾದ್ರೆ ಲಿಫ್ಟ್ ಮಾಡ್ಕೊಂಡು ನಮ್ದು ಏನೇನು ಬೇಕಾಗುತ್ತೆ ಕಾಸ್ಮೆಟಿಕ್ಸ್ನಲ್ಲಿ ಪ್ಲಾನ್ ಮಾಡಿ ನೀವು ಇಟ್ಕೊಂಡು ಯೂಸ್ ಮಾಡ್ಕೊಳ್ಳೋಕೆ ಈಸಿ ಬರುತ್ತೆ ಅಲ್ವಾ? ಓಕೆ. ಇದು ಇಲ್ಲಿಗೆ ಬಂದು ಒಂದು ಟಾಯ್ ಯೂನಿಟ್ ಸರ್. ಸೊ ನಿಮ್ಮದು ಡ್ರೆಸ್ಸರ್ ಸಪ್ರೇಟಾಗಿ ಏನು ಕೊಟ್ಟಿದ್ದೀವಿ. ಇಲ್ಲಿ ಏನೇನು ಬೇಕು ಕಾಸ್ಮೆಟಿಕ್ಸ್ ಆಗಿರೋದು, ಬಳೆ ಇಟ್ಕೊಳ್ಳೋಕ್ಕೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಸರ್ ಇದು. ಆ್ಯಂಡ್ ಅದರಲ್ಲೇ ನಾವು ಇಲ್ಲಿಗೊಂದು ಡ್ರಾವರ್ ಕೊಟ್ಟಿದ್ದೀವಿ ಸರ್. ಸೊ ಡ್ರಾವರ್ಸು ಬರುತ್ತೆ ನಿಮಗೆ. ಆ್ಯಂಡ್ ಇನ್ನೊಂದು ಶಟರ್ನ ಕೆಳಗಡೆ ಕೊಟ್ಟಿದ್ದೀವಿ. ಸೊ ಒಂದೇ ಸಿಂಗಲ್ ಯೂನಿಟ್ನ ನಾವು ಈ ಥರ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಕೊಬೋದು ಸರ್. ಓಕೆ. ಚೆನ್ನಾಗಿ ಬಂದಿದೆ ಸರ್ ಇದು. ಓಕೆ. ಇನ್ನೊಂದು ಫ್ಲೋರ್ಸ್ ಇದೆಯಾ ಸರ್ ಇಲ್ಲಿ? ಇನ್ನೊಂದು ಫ್ಲೋರ್ ಇದೆ ಸರ್. ಅಲ್ಲಿ ಇದೆಯಾ? ಎಸ್ ಸರ್. ಸ್ನೇಹಿತರೆ, ಇನ್ನು ಟೆರೆಸ್ ಅಂತ ಬಂದರೆ ಇಲ್ಲೂ ಕೂಡ ಚಿಕ್ಕದಾಗಿರುವಂಥ ಒಂದು ಸ್ಕೈ ವ್ಯೂ ಇದೆ. ವಿಶಾಲವಾದಂಥ ಟೆರೆಸ್ಸು. ಇಲ್ಲೂ ಅಷ್ಟೇ 1.5ಗೆ 1.5ನ ಟೈಲ್ಸ್ಗಳನ್ನು ಮಾಡಿದ್ದಾರೆ. ಇದು ವುಡ್ ಫಿನಿಶ್ ಬರ್ತಾ ಇದೆ. ಇದೊಂದು ಸ್ಕೈ ವ್ಯೂದು ನೋಡಿದ್ರಿ ಇಲ್ಲಿ. ಆ್ಯಂಡ್ ಇಲ್ಲಿ ಮಂಗಳೂರು ಹಂಚನ್ನು ಹಾಕಿಬಿಟ್ಟು ರೂಫಿಂಗನ್ನು ಮಾಡಿದ್ದಾರೆ MX ಸ್ಟ್ರಕ್ಚರ್ ಜೊತೆ. ಆ್ಯಂಡ್ ಇಲ್ಲೂ ಕೂಡ ಒಂದು ಸ್ಟೋರ್ ರೂಮ್ ಇದೆ ವೀಕ್ಷಕರೇ. ಸ್ಟೋರ್ ರೂಮ್ ಆಲ್ಮೋಸ್ಟ್ 12/10 ಇದೆ. ಇದಕ್ಕೊಂದು ಫ್ಲಶ್ ಡೋರನ್ನು ಹಾಕಿದ್ದಾರೆ. ಏನೇನು ಮನೆಯಲ್ಲಿ ಬೇಕಾಗೋದಿಲ್ಲ ಅವೆಲ್ಲವನ್ನು ಕೂಡ ಇಲ್ಲಿ ಇಟ್ಕೋಬೋದು. ಒಂದು ಸ್ಟೋರ್ ರೂಮ್ ಇದೆ ವಿತ್ ಅಟ್ಯಾಚ್ ವಾಶ್ರೂಮ್ ವೀಕ್ಷಕರೇ. ಸೊ ನೋಡಿದ್ರಲ್ಲ, ಆಲ್ಮೋಸ್ಟು ತುಂಬ ಚೆನ್ನಾಗಿರೋ ಮನೆಯನ್ನು ನಾನು ಇವತ್ತು ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಈ ಮನೆ ಬಗ್ಗೆಗಿಂತ ಈ ಮನೆ ಇಂಟೀರಿಯರ್ ನೋಡಿರ್ಬೋದು ನೀವು. ತುಂಬಾ ಸೂಪರಾಗಿ ಮಾಡಿದ್ದಾರೆ. ವಿವಾ ಡಿಸೈನ್ ಅವ್ರು ಮಾಡಿರುವಂಥದ್ದು. ಬೆಂಗಳೂರಿನ RR ನಗರ ಜೊತೆಯಲ್ಲಿ ಯಲಹಂಕ ಬಳಿ ಇರುವಂಥ ಕೋಗಿಲೆ ಕ್ರಾಸ್ ಬಳಿ ಇವರ ಆಫೀಸ್ ಇದೆ, ಎಕ್ಸ್ಪೀರಿಯನ್ಸ್ ಸೆಂಟರ್ ಇದೆ. ಸೊ ನಿಮಗೂ ಕೂಡ ಕ್ವಾಲಿಟಿ ಇಂಟೀರಿಯರ್ ಬೇಕು ಅಂತಂದರೆ ವಿವಾ ಡಿಸೈನ್ ಅವ್ರನ್ನ ಒಂದು ಬಾರಿ ಭೇಟಿ ಮಾಡಿ.